जय कुंज बिहारी जय राधा माधव जय कुंज
नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नश्चरायेषु भद्रेषु नित्यं भागवतसेवया भगवती संश्लोके भक्तिर्भवति विनयी कृष्णाय वासुदेवाय देवकी नन्दनाय च नन्दगोपालाय गोविन्दाय नमो नमः। ॐ ज्ञानतिमिरान्धस्य ज्ञानाञ्जनशलाकया नमो शिवाय कृष्णकृष्णाय भूतले श्रीमते भक्तिवेदान्त स्वामिनिति नामिने नमस्ते सरस्वती देवी गौरवाणी प्रचारिणे श्रीकृष्णानि पार्थात्रि सुतारे जय श्री कृष्ण चैतन्य प्रभु नित्यानंद हरे कृष्णा 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 हरे 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 राम राम हरे हरे कृष्णा 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 हरे 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 राम राम हरे हरे कृष्णा 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 हरे 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 राम हरे कृष्णा ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತ ಮೂರನೇ ಸ್ಕಂದ 25ನೇ ಅಧ್ಯಾಯ ಶ್ಲೋಕ ಸಂಖ್ಯಾ 3.25.30 तत्कीर्तने विजानीहि यथा मंदधीर्हरे सुखं बुद्धेय दुर्बोधं दोषा भवदनुग्रहा यथा मंदधीरहरे सुखं बुद्धेः दुर्बोधं एषा भवेत् अनुग्रहा
अनुवाद ಮತ್ತು ಭಾವಾರ್ಥ ಶ್ರೀಲಾ ಪ್ರಭುಪಾದರಿಂದ ಜಯ ಶ್ರೀಲಾ ಪ್ರಭುಪಾದ. ಶಬ್ದಾರ್ಥ ತರ್ಕೇತ that same meaning to me Vijay please explain yatha so that aham I manda siddho he whose intelligence Hare oh my Lord Sukham easily Vijay many may understand Turbodham very difficult to understand Yosha a woman Bhavan Anugraha by your grace Anuvada Bhavarta English and repeat money my dear son Kapila after all I am a woman. It is very difficult for me to understand the absolute because my intelligence is not very great. But if you kindly explain it to me, even though I am not very intelligent, I can understand it and thereby feel transcendental happiness. ಇವತ್ತಿನ ಶ್ಲೋಕ ಪ್ರಾರಂಭ ಮುಗಿಸಿದೆ. ಕಲಿಯುಗದ ಜನ ಯಾವ ರೀತಿ ಇರ್ತಾರೆ ಇದೊಂದು ಸ್ವಲ್ಪ ಸ್ಯಾಂಪಲ್ ಬಂದಿದೆ. ಬುದ್ಧಿ ಕಲಿಯುಗದ ಅಲ್ಲ ಕರೆ ಹೆಣ್ಮಕ್ಳು ಬಂದಿದೆ. ಕಲಿಯುಗದ ಜನ ಹೆಂಗಿರ್ತಾರೆ, ಕಲಿಯುಗದಲ್ಲಿ ಏನು ಕೊರತೆ ಅದ. ಭಾಗವತದ ಶ್ಲೋಕ ಹೇಳ್ತಾ ಇದೆ 8 ಥರದ ಕೊರತೆ. ಯಾವ 8 ಥರದ ಕೊರತೆ ಅವು ಬರ್ಕೋತ ಹೋಗ್ರೆ ಹೇಳ್ತಿಲ್ಲ. ತತಃ ಚಾನು ದೀನಂ ಧರ್ಮ ಸತ್ಯ ಶೌಚ ಕ್ಷಮಾ ದಯ ನಾಂಶತ್ಯ ಆಯು ಬಲಂ ಸ್ಮೃತಿ. 8 ಕೊರತೆ. ಮೊದಲೇನದ ತತಃ ಚಾನು ದೀನಂ ಧರ್ಮ. ಧರ್ಮ ಇರಲಿಲ್ಲ ಕಲಿಯುಗದಲ್ಲಿ. ಎಂಥ ಧರ್ಮ ನಡೀತದ? ಕೈತವ ಧರ್ಮ, ಚೀಟಿಂಗ್ ರಿಲಿಜನ್. ಕಲಿಯುಗದಾಗ ಎಲ್ಲ ಅಂಥದ್ದೇ ನಡೆದದೆ. ಧರ್ಮದ ಹೆಸರಿಂದ ಏನೆಲ್ಲ ಮಾಡ್ತಾ ಇರ್ತಾರೆ. ಸನಾತನ ಧರ್ಮನು ಅಂತಾರೆ. ಏನು ತಿನ್ಬಾರ್ದೆಲ್ಲ ತಿಂತಾರೆ, ಕುಡಿತಾರೆ. ಸನಾತನ ಧರ್ಮ ಅಂತ ಹೇಳ್ತಾರೆ. ಹೌದಲ್ಲ? ನೋಡ್ರಿ ಪ್ರಾಕ್ಟಿಕಲಿ ಧರ್ಮದ ಹೆಸರಿಂದ ಏನೆಲ್ಲ ಮಾಡಬಾರ್ದೆಲ್ಲ ಮಾಡ್ತಾರೆ. ಮತ್ತು ನಾವು ಸನಾತನ ಧರ್ಮನ ಅಂತಾರೆ. ಆ್ಯಕ್ಚುಲಿ ಧರ್ಮ ಕಲಿಯುಗದಲ್ಲಿ ಆಚರಣೆ ಮಾಡೋದು ಭಾಳ ಕಡಿಮೆ. ಇಲ್ಲ ಅಂದ್ರೆ ಫಸ್ಟ್ ಕೊರತೆ ತಥಾ ಚಾನು ದೀನಂ ಧರ್ಮ. ಎರಡನೇದ ಸತ್ಯ ಮಾತಾಡೋದು. ತಥಾ ಚಾನು ದೀನಂ ಧರ್ಮ ಸತ್ಯ ಶೌಚ. ಶುದ್ಧ ಇರೋದಿಲ್ಲ, ಒಳಗಿಂದಾಗಿ ಹೊರಗಿಂದಾಗಿ ಶುದ್ಧ ಇರಂಗಿಲ್ಲ. ಮೂರನೇ ತಥಾ ಚಾನು ದೀನಂ ಧರ್ಮ ಸತ್ಯ ಶೌಚ ಕ್ಷಮ. ಫಾರ್ಗಿವಿಂಗ್ ಕ್ವಾಲಿಟಿ ಇರಂಗಿಲ್ಲ. ನನಗೆ ತ್ರಾಸು ಕೊಟ್ಟಾರ, ಅವ್ರಿಗೆ ನಾನು ತ್ರಾಸು ಕೊಟ್ಟೇ ತಿರ್ತೀನಿ. ವೆಂಜೆನ್ಸ್ ಬದಲ ಬಿಡೋಂಗಿಲ್ಲ. ಅವರು ಇದು ಕ್ಷಮ ಮಾಡೋ ಗುಣ ಇಲ್ಲ. ತಥಾ ಚಾನು ದೀನಂ ಧರ್ಮ ಸತ್ಯ ಶೌಚ ಕ್ಷಮ. ಮತ್ತು 5ನೇದ ದಯಾಹೀನರಿರ್ತಾರೆ. ಎಲ್ಲೋ ಆಕ್ಸಿಡೆಂಟ್ ಆಗಿರ್ತಾವ. ಜನ ಕೆಲವರು ಒಳಗೆ ಸತ್ತೋದಿರ್ತಾರೆ ಗಾಡಿ ಒಳಗೆ, ಕೆಲವ್ರು ಬದುಕ್ಯಾರ. ಅಲ್ಲಿ ಆಜುಬಾಜು ಜನ ಬಂದು ಸಹಾಯ ಮಾಡೋದು ಏನು ಮಾಡ್ತಾರೆ? ಇದ್ದಿದ್ದು ಎಲ್ಲ ಸಾಮಾನುಗಳು ಮಾಡ್ಕೊಂಡು ಹೋಗ್ಲಿಕ್ಕೆ ವಾಚ್, ರಂಗ, ಬಂಗಾರ, ಉಂಗುರ ಏನಾರು ಇದ್ದಿದ್ದು ಎಲ್ಲ ತಗೊಳ್ಳಿಕ್ಕೆ ಸಹಾಯ ಮಾಡೋದು ಬಿಟ್ಟು ಇಂಥವ್ರು. ಒಬ್ರು ಹೇಳ್ತಾ ಇದ್ರು, ಒಬ್ಬರು ಉಂಗುರ ಬರುವಂತಾಗಿತ್ತು, ತೆಕ್ಕೊಳ್ಳಿಕ್ಕೆ ಟ್ರೈ ಮಾಡತ್ತಾರೆ. ಉಂಗುರ ಕಡೆ ಬಟ್ ಕಟ್ ಮಾಡಿ ತೊಗೊಂಡು ಹೋಗ್ತಾರೆ.
ಇದು ಕಲಿಯುಗ ದಯಾಗಿಂತ ಆಯ್ತಾ ಐದಾವಲ್ಲ. ಇನ್ನು ಕಡಿಮೆ ಯಾವ ನಾಂಶತ್ಯ ಆಯು ಬಲಂ ಸ್ಮೃತಿ. ಮನುಷ್ಯನ ಆಯುಷ್ಯ ಬಹಳ ಕಡಿಮೆ ಆಗ್ತಾ ಹೋಗ್ಬಿಡ್ತದೆ. ಆಯು ಬಲಂ ಫಿಸಿಕಲ್ ಸ್ಟ್ರೆಂತ್ ಇರುವುದಿಲ್ಲ, ಮೆಂಟಲ್ ಸ್ಟ್ರೆಂತ್ ಯಾವುದಿಲ್ಲ. ಈಗ ವೀಕ್ ಇರ್ತಾರಲ್ಲ ಈಗ ಕಲಿಯುಗದ ಜನ. ಸ್ವಲ್ಪ ವರ್ಷದಿಂದ ಕಲಿಯುಗದಾಗ ಹುಟ್ಟೋದು ಬೀಸುವುದೆಲ್ಲ ಮಾಡ್ತಿದ್ರು ಮನೆಯಲ್ಲಿ. ಬಾವಿಗೆ ನೀರು ಚಪ್ಪೋದು ಗಂಟಿರ್ತಿದ್ರು. ಎಷ್ಟೆಷ್ಟೊಂದು ಮೈಲಿಟ್ಟು ನಡೆದು ಈಗ ಯಾರಿದ್ದಾರೆ ಅವರು ಬೀಸೋರಿಗೆ ಇದೆಲ್ಲ ಎಲ್ಲ ಮಷೀನಲ್ಲೇ ಆಗುತ್ತೆ. ಫಿಸಿಕಲ್ ಸ್ಟ್ರೆಂತು ಕಡಿಮೆ ಮಾಡ್ಕೊಂಡು ಹೋಗ್ಬಿಡ್ತದೆ. ಆಯು ಬಲ ಮತ್ತು ಕಡಿಮೆ ಸ್ಮೃತಿ ಮೆಮರಿ ಪವರ್ ಭಾಳ ಇವೆಲ್ಲ ಕೊರತೆ ನೋಡಿ ವ್ಯಾಸರು ಈ ವೇದ ಎಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ವೇದ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಮುಂಚೆಕ ವೇದ ಏನಂತ ಬರೀ ಕೇಳೋದು, ಶ್ರುತಿ ಅಂತಿರೋದು. ಗುರು ಶಿಷ್ಯ ಹೇಳ್ತಿದ್ದ, ಶಿಷ್ಯ ಉಪಶಿಷ್ಯಗ ಇದೇ ರೀತಿ ಪರಂಪರಾದಿಂದ ಬರ್ತಾ ಇದೆ. ಆ ವ್ಯಾಸ ನೋಡಿದರೆ ಕಲಿಯುಗದ ಜನ ನಾವೆಲ್ಲ ಹೆಂಗಿರ್ತೀವಿ. ಆದ್ದರಿಂದ ವೇದ ಬರೀಲಿಕ್ಕೆ ವೇದ ಒಂದೇ 4 ಭಾಗ ಮಾಡಿ ಉಪನಿಷತ್ ಬರೋದು, ವೇದಾಂತ ಸೂತ್ರ ಬರೋದು, 17 ಪುರಾಣ ಬರೋದು, ಮಹಾಭಾರತ ಬರೋದು. ಮಹಾಭಾರತ ಬರಲಿಕ್ಕೆ ಯಾರು ಸಾಹಿತ್ಯಕಾರ? ಗಣಪತಿ. ಬದಲಿಗೆ ಹೋದ್ರೆಲ್ಲ ಜಗ ಬರಲ್ಲ. ಎಲ್ಲಿ ಮಹಾಭಾರತ ಬರೆದ ಜಗ ಬೇರೆ ಅದ, ಬಾಕಿ ವೇದ ಬರೆದ ಜಗ ಇನ್ನೊಂದು ಬದಲಿ ಕೆಲವು ವರ್ಷ ಹೋಗಿದ್ವಿ ಅಲ್ಲಿ. ಮಹಾಭಾರತ ಬರಲಿಕ್ಕೆ ಮಾತ್ರ ಗಣಪತಿಯ ಸಹಾಯ. ಈಗ ಇಷ್ಟೆಲ್ಲ ಬರೆದಾದ್ಮೇಲೆ ವ್ಯಾಸರಿಗೆ ಸಮಾಧಾನ ಆಗಲೇ ಅಡಿಗೆ ನಾರದ ಬಂದು ಹೇಳ್ತಾರೆ, ಇವೆಲ್ಲ ಸರಿ ಮಾಡಿರಿ, ಕೃಷ್ಣನ ಗುಣಗಾನ ಸರಿ ಆಗಿಲ್ಲ, ಭಾಗವತ ಬರೀರಿ ಅಂತ ಹೇಳ್ತಾರೆ. ಭಾಗವತ ಬರೆದಾದ್ಮೇಲೆ ಅವರಿಗೆ ಸಮಾಧಾನ. ಇದು ನಮಗೆಲ್ಲರಿಗೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದ್ರೆ, ಎಲ್ಲಿವರೆಗೂ ನಾವು ಭಗವಂತನ ಸೇವೆಯಲ್ಲಿ ತೊಡಗುವುದಿಲ್ಲ, ಅನನ್ಯ ಭಕ್ತಿ ಸೇವೆಯಲ್ಲಿ, ನಮ್ಮ ಜೀವನದಲ್ಲಿನೂ ನಮಗೆ ಸಮಾಧಾನ ಶಾಂತಿ ಬರಲಿಕ್ಕೆ ಶಕ್ತಿ ಇಲ್ಲ. ವ್ಯಾಸರು ತೋರಿಸ್ಕೊಟ್ಬಿಟ್ಟು ಇನ್ನೆಲ್ಲ ಮಾಡಿದರೆ ಸಮಾಧಾನ ಆಗಿದೆ, ನಿರಾಶ ಆಗಿದೆ. ಭಾಗವತ ಬರೆದ ಮೇಲೆ ಅವರಿಗೆ ಸಮಾಧಾನ. ಅದಕ್ಕೆ ಭಾಗವತಿಗೆ ಏನಂತಾರೆ, ಒಂದು ರೈಪಂಡ ಫ್ರೂಟ್. ನಿಗಮ ಕಲ್ಪತರೋ ಗಲಿತಂ ಫಲಂ. ನಿಗಮ ಅನ್ನೋದು ಒಂದು ವೇದ, ವೇದಕ್ಕೆ ಹೋಲಿಸ್ತಾ ಇದ್ದಾರೆ. ಕಲ್ಪ ವೃಕ್ಷ ಗಿಡ, ನಿಗಮ ಕಲ್ಪತರು, ಅದರಲ್ಲಿ ಪಕ್ವವಾದಂಥ ಹಣ್ಣು. ರೈಪಂಡ ಫ್ರೂಟ್ ಯಾವುದು? ಭಾಗವತ. ವೇದ ಅನ್ನೋದು ಒಂದು ಕಲ್ಪ ವೃಕ್ಷ ಗಿಡ ಆದರೆ, ಆ ಕಲ್ಪ ವೃಕ್ಷ ಗಿಡದಲ್ಲಿ ಹಣ್ಣು ಯಾವುದದ? ಭಾಗವತ. ಅದು ಎಂಥ ಹಣ್ಣದ? ಈಗ ಹೇಳಿದಲ್ಲ, ರೈಪಂಡ ಫ್ರೂಟ್, ಪೂರ್ಣ ಹಣ್ಣಾಗಿತ್ತು, ಗಿಡದಲ್ಲೇ ಹಣ್ಣಾಗಿತ್ತು, ಬಹಳ ರುಚಿ, ಗಿಡದಾಗ ಹಣ್ಣಾಗಿತ್ತಲ್ಲ. ಆಮೇಲೆ ಸುಖಮುನಿ, ಸುಖಮುಖ ಅಮೃತ ದ್ರವ ಸಮೃದ್ಧ. ಸುಖಮುಖದಿಂದ ಬರಬೇಕಂತ ಕೂಡ ಅದು ಇನ್ನೂ ರುಚಿಯಾಗಿ ಬರ್ತದೆ. ಸುಖ ಅಂದರೆ ಗಿಳಿನೂ ಆಗ್ತದೆ, ಗಿಳಿ ಆದರೆ ಹಣ್ಣು ಹಚ್ಚಿದ್ರೆ ಇನ್ನೂ ಟೇಸ್ಟಿಯಾಗಿರ್ತದೆ. ಹಾಗೆ ಸುಖಮುಖದಿಂದ ಭಾಗವತ ಬಂದ ಕೂಡ ಇನ್ನೂ ರುಚಿಯಾಗಿರ್ತದೆ. ಸುಖಮುಖ ಅಮೃತ ದ್ರವ ಸಮೃದ್ಧ. ಇದು ದ್ರವ ಸಮೃದ್ಧಂಗೆ ಏನು ಬರ್ತಾರೆ ಅಂತಂದರೆ ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್. ಈಗ ಮಾವಿನ ಸುದ್ದಿ ನಡೆದಲ್ಲ, ಇದು ಅದನ್ನು ಶೇಖರಣೆ ಮಾಡಬಾರ್ದು. ಆ ನೀರೆಲ್ಲ ಚಲೋ ಅನಿಸೋದಲ್ಲ, ಗಟ್ಟಿ ಇರಬೇಕು ಅದರಲ್ಲಿ. ಅದೇ ಸೆಮಿ ಲಿಕ್ವಿಡ್, ಸೆಮಿ ಸಾಲಿಡ್. ಹಾಗೆ ಇದು ದ್ರವ ಸಮೃದ್ಧ. ಮತ್ತು ಇನ್ನೊಂದು, ಇದು ಮಾವಿನ ಉದಾಹರಣೆ ಕೊಡ್ತಾರೆ. ಸಾಮಾನ್ಯವಾಗಿ ಹಣ್ಣು ಮಾವಿನ ಒಳಗೆ ತಗೊಳ್ಳಿ, ಕೆಲವು ತೆಗೆದು ಒಗಿರ್ತಾವಲ್ಲ, ಏನೇನು ತೆಗೆದು ಒಗಿಬೇಕು ಮಾವಿನ ಹಣ್ಣಾಗ? ಮೇಲಿನ ಸ್ಕಿನ್ ತೆಗಿಬೇಕು,
ಒಳ ಬೀಜ ಒಗಿಬೇಕಂತ ತಿನ್ಲಿಕ್ಕೆ ಬರುದಿಲ್ಲ. ಆ ಇದೇನದ ಭಾಗವತ ರೈಪಣ್ಣ ಫ್ರೂಟ್ ಇದರಲ್ಲಿ ತೆಗೆದು ಒಗೆಯುವಂಥದ್ದು ಏನಿಲ್ಲೇ ಇಲ್ಲ. ಯಾವ ತೆಗೆದುಲ್ಲ ಇದು ಎಲ್ಲ ಹೋಗಬೇಕಿದೆ. ದ್ರವ ಸಂಯುಕ್ತ ಪಿಬತ ಕುಡಿಬೇಕಿದೆ. ಪಿಬತ ಭಾಗವತ ರಸಂ. ಈ ಭಾಗವತ ರಸ ಕಿವಿ ಮುಖಾಂತರ ಕುಡಿತಾ ಇರಬೇಕು. ಪಿಬತ ಭಾಗವತ ರಸಂ ಆಲಯ ರೆಗ್ಯುಲರ್ಲಿ ಕುಡಿತಾ ಇರಬೇಕು. ಈ ಕೆಲವರು ರೆಗ್ಯುಲರ್ ಬೇರೆ ಕುಡಿತಿರ್ತಾರಲ್ಲ, ಬೆಳಗ್ಗೆ ಕುಡಿತಾರೆ, ಮಧ್ಯಾಹ್ನ ಕುಡಿತಾರೆ, ರಾತ್ರಿ ಕುಡಿತಿರ್ತಾರೆ, ಕುಡಿತಿರ್ತಾರೆ. ಕುಡಿದ ಕಡೆಗೆ ಕೆಲವು ಘಟನೆ ಕುಡಿತಾರೆ. ಇದು ಭಾಗವತ ರಸ ಕುಡಿದು ಏನಾಗ್ತದೆ, ಭಗವಂತನ ಚರಣ ಅಲ್ಲಿ ಹೋಗ್ಬಿಡ್ತೀವಿ ನಾವು, ಕಡೆಗೆ ಮೋಕ್ಷಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಈ ಭಾಗವತ ರಸ ನಾವು ಪಾನ ಮಾಡಬೇಕು, ಕುಡಿಬೇಕು. ಇನ್ನು ಇವತ್ತಿನ ಶ್ಲೋಕ ನೋಡೋಣ. ಇದು ಯಾರು ಹೇಳ್ತಾ ಇದ್ದಾರೆ? ದೇವಹೂತಿ ಮಗನಿಗೆ ಕಪಿಲ ದೇವರು ಹೇಳ್ತಾ ಇದ್ದಾರೆ. ಮೈ ಡಿಯರ್ ಸನ್ ಕಪಿಲ. ಕಪಿಲ ಭಗವಂತನ ಅವತಾರ. ಕರ್ಮಮುನಿ ಮತ್ತು ದೇವಹೂತಿ ಮಗನಾಗಿ ಅವತರಿಸಿದ ಕಪಿಲ ದೇವರು. ಮೈ ಡಿಯರ್ ಸನ್ ಕಪಿಲ, ಆಫ್ಟರ್ ಆಲ್ ಐ ಆಮ್ ಅ ವುಮೆನ್. ನಾನು ಹೆಣ್ಮಗಳಿದ್ದೀನಿ. It is very difficult for me to understand the absolute truth. ಕಲಿಯುಗದಲ್ಲಿ ಎಲ್ಲ ಜನ ಹೀಗೆ ಸ್ತ್ರೀ ಶೂದ್ರ ದ್ವಿಜಬಂಧುನ ಬರ್ಕೊಳ್ಳಿ. ಇದು ಪಾಯಿಂಟ್. ಸ್ತ್ರೀ ಶೂದ್ರ ದ್ವಿಜಬಂಧುನ, 3 ಜನ ಸ್ತ್ರೀ ಶೂದ್ರ ದ್ವಿಜಬಂಧುನ. ತ್ರೈನ ಶ್ರುತಿ ಗೋಚರ, ವೇದ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಶಾಸ್ತ್ರ ಹೇಳಿರ್ತದೆ. ಯಾರಿಗೆ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ? ಸ್ತ್ರೀ ಶೂದ್ರ ಇದು ದ್ವಿಜ ಬಂಧು. ದ್ವಿಜ ಬಂಧು ಅಂದ್ರೆ ಏನಂತ? ಚಲೋ ಮಕ್ಕಳಲ್ಲಿ ಹುಟ್ಟಾರ, ಬ್ರಾಹ್ಮಣಾಗಿ ಕ್ಷತ್ರಿಯಾಗಿ ಹುಟ್ಟು ಬಂದಾರ, ಆದ್ರೆ ಗುಣ ಇಲ್ಲ ಅವರಲ್ಲಿ. ಅವ್ರಿಗೇನಂತಾರ? ದ್ವಿಜ ಬಂಧು, ಫ್ರೆಂಡ್ ಆಫ್ ದಿ ಬ್ರಾಹ್ಮಣ. ಬರೀ ಬಂಧು ಮಾತ್ರ, ಇದು ಗುಣ ಇಲ್ಲ ಮಾತ್ರ. ಇಂಥವರಿಗೆ ಸ್ತ್ರೀ ಶೂದ್ರ ದ್ವಿಜಬಂಧುನ ತ್ರೈನ ಶ್ರುತಿ ಗೋಚರ, ವೇದ ತಿಳ್ಕೊಳ್ಳಿಕ್ಕೆ ಆಗುತ್ತಿಲ್ಲ. ಅವರ ಸಲುವಾಗಿ ವ್ಯಾಸ ಮಹಾಭಾರತ ಬರೋದು. ವೇದ ತಿಳ್ಕೊಳ್ಳೋದು ಬಹಳ ಕಠಿಣ. ಅದಕ್ಕೆ ಮಹಾಭಾರತ. ಆ ಮಹಾಭಾರತದಲ್ಲಿ ಎಲ್ಲರಿಗಿಂತ ಇಂಪಾರ್ಟೆಂಟ್ ಯಾವುದದ? ಭಗವದ್ಗೀತಾ. ಗೀತಾ, ಭಗವದ್ಗೀತಾ ಎವ್ರಿ ಡೇ ಓದಬೇಕು. ಫಸ್ಟ್ ಗೀತಾ ಅಧ್ಯಯನ ಮಾಡಬೇಕು, ಆಮೇಲೆ ಭಾಗವತ. ಈ ಮನುಷ್ಯ ಜನ್ಮ ಸಿದ್ಧಿದ್ದೇ ಇದರ ಸಲುವಾಗಿ. ಮತ್ತು ಏನು ಮಾಡಿಬಿಡ್ತಾರೆ ಈಗ? ಇವೆಲ್ಲ ಭಾಷೆ ಎಷ್ಟೋ ಜನ ಮನದಲ್ಲಿ ಸೆಟ್ ಕೊಟ್ಟಿರಲ್ಲ, ಭಾಗವತ್ ಸೆಟ್ ಗೀತಾ ಎಲ್ಲ ಹೋಗಿರ್ತಾರೆ. ಏನು ಮಾಡ್ಬೇಕಂತ ಹಂಗೆ ಸೀಲು ಹಂಗೆ ಓಪನ್ ಮಾಡ್ರಂಗೆ. ಇನ್ನು ಕೆಲವರು ಬಂದಿದ್ದು ಕೊಡ್ಲಿಕ್ಕಂತ ಯಾರ್ಯಾರು ಓಪನ್ ಮಾಡ್ಬೋದು. ಎಷ್ಟು ಅನ್ಫಾರ್ಚುನೇಟ್. ಎಲ್ಲ ಭಗವಂತದ್ದೆಲ್ಲ ಜ್ಞಾನ ಬಂದದ ಈಗ, ಮತ್ತೆ ಅದನ್ನು ನೋಡಿ ಓದಿದೆ. ಅದಕ್ಕೆ ಅದೇ ಮಾಡಿ ಪ್ರತಿ ದಿವಸ ನಾವು ಅಧ್ಯಯನ ಮಾಡಬೇಕು, ಎವ್ರಿ ಡೇ. ಅದಕ್ಕೆ ಇದು ಯಾರಿಗೆ ಬರ್ತದೆ ಈಗ? ಸ್ತ್ರೀ ಶೂದ್ರ ದ್ವಿಜಬಂಧುನ ತ್ರೈನ ಶ್ರುತಿ ಗೋಚರ, ವೇದ ತಿಳ್ಕೊಳ್ಳಿಕ್ಕೆ ಆಗುತ್ತಿಲ್ಲ ಅಂತ ಹೇಳಿ ಮಹಾಭಾರತ ಬರೆದಿದ್ದಾರೆ ವ್ಯಾಸ. ಮತ್ತು ಇನ್ನೊಂದು ಪಾಯಿಂಟ್ ಪ್ರೊಪೋಸ್ ಹೇಳ್ತಾರೆ. ವುಮೆನ್ ಏನಿದ್ದಾರೆ ಹೆಣ್ಮಕ್ಳು, ಅವರಲ್ಲಿ ಬ್ರೈನ್ ಸಬ್ಸ್ಟೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಹೋಗ್ತಿರೋದು ಗೊತ್ತಿಲ್ಲ, ಫಿಸಿಕಲ್ ಬಾಡಿ ಇದೆ. ನಾವು ಗಂಡು ಅಲ್ಲ ಹೆಣ್ಣು ಅಲ್ಲ, ನಾವು ಇರೋದು ಯಾರು? ಆತ್ಮ. ಇದೊಂದು ಶರೀರ ಪಡೆದ ಮೇಲೆ ಆ ಶರೀರ ಒಳಗೆ ಇದೊಂದು ಕೊರತೆ. ಏನು ಕೊರತೆ ಅದ? ಬ್ರೈನ್ ಸಬ್ಸ್ಟೆನ್ಸ್ ಸ್ವಲ್ಪ ಕಡಿಮೆ ಇರ್ತದೆ ಮನುಷ್ಯರಲ್ಲಿ. ಮ್ಯಾನ್ ಸ್ವಲ್ಪ ಜಾಸ್ತಿ. ಇನ್ನೊಂದು ಎಕ್ಸಾಂಪಲ್, ಫಿಸಿಕಲ್ ಸ್ಟ್ರೆಂತ್ ಯಾರಲ್ಲಿ ಜಾಸ್ತಿ ಇರ್ತದೆ? ಎಲ್ಲ ಮೇಲೊಳಗೆ ಪ್ರಾಣಿ ಒಳಗೂ ನೋಡ್ರಿ, ಮೇಲೆ ಗಂಟು. ಫಿಮೇಲ್ ವೀಕರ್ ಸೆಕ್ಸ್ ಅಂತಾರೆ, ವೀಕ್ ಇರ್ತದೆ. ಕೆಲವರು ಇರ್ಬೋದು ರಾಣಿ ಚೆನ್ನಮ್ಮ ಅಂತ, ಆ ಒಂದು ಎಕ್ಸೆಪ್ಷನ್. ನಾವು ಕೆಲವರು ಭಾರಿ ಇಂಟೆಲಿಜೆಂಟ್ ಇರ್ಬೋದು, ಹೆಣ್ಮಕ್ಳಾಗಿನೂ ಭಾರಿ ಇಂಟೆಲಿಜೆಂಟ್
ರೇರ್ ಕೇಸಸ್ ಅಂತಾರಲ್ಲ, ಜನರಲ್ ಅದಕ್ಕೆ ಅರ್ಜುನ ಗೀತೆಯಲ್ಲಿ ಪ್ರಾರಂಭ ನೋಡ್ತೀವಲ್ಲ, ಅರ್ಜುನ ಕೃಷ್ಣಕ್ಕೆ ಹೇಳ್ತಾ ಇದ್ದಾನೆ ಯುದ್ಧ ಮಾಡೋದು ಬೇಡ. ಯುದ್ಧ ಆಗಿಬಿಟ್ಟು ಏನಾಗ್ತದೆ, ಎಲ್ಲ ಪುರುಷರು ಸತ್ತು ಹೋಗ್ತಾರೆ. ಅವಾಗ ಯುದ್ಧದಲ್ಲಿ ಹೆಣ್ಮಕ್ಳು ಯಾರು ಹೋಗ್ಬೇಕು, ಎಲ್ಲ ಕ್ಷತ್ರಿಯರ ಹೋಗ್ಬೇಕಂದ್ರೆ ಫೈಟ್ ಮಾಡಬೇಕು ರಣಭೂಮಿಯಲ್ಲಿ. ಎಲ್ಲರೂ ಸತ್ತು ಹೋಗ್ಬಿಟ್ರೆ ಇನ್ನು ಸ್ತ್ರೀ ರಕ್ಷಣೆ ಮಾಡೋರು ಯಾರು? ಸ್ತ್ರೀ ರಕ್ಷಣೆ ಆಗಿಲ್ಲ ಅಂದ್ರೆ ಏನಾಗ್ತದೆ? ಅಧರ್ಮ ಬಂದ್ಬಿಡ್ತದೆ. ಅಧರ್ಮ ಬಂತಂದ್ರೆ ಮುಂದೇನಾಗ್ತದೆ? ಅಧರ್ಮ ಭವಾನ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ಯ ಸ್ತ್ರೀಷು ದುಷ್ಟಾಸು ವಾರ್ತೆಯ ಜಾಯತೆ ವರ್ಣ ಸಂಕರ. ಅರ್ಜುನ ಹೇಳಿದ್ರು, ಅಧರ್ಮ ಬಂದುಬಿಟ್ರೆ ಮನೆಯಲ್ಲಿ ಮೊದಲೇ ಹಾಳಾಗೋದು ಸ್ತ್ರೀ. ಅದಕ್ಕೆ ಹೆಣ್ಮಕ್ಳಿಗೆ ಯಾವಾಗಲೂ ರಕ್ಷಣೆ ಕೊಡಬೇಕು. ಸಣ್ಣ ಹುಡುಗಿದ್ದಾಗ ತಂದೆ ಆಶ್ರಯವಾಗಿರ್ತಾವೆ, ದೊಡ್ಡಕ್ಕೆ ಆದ ತಕ್ಷಣ ಮದುವೆ ಮಾಡಿ ಗಂಡನ ಆಶ್ರಯವಾಗಿರ್ಬೇಕು, ಮುಂದೆ ಮಗನ ಆಶ್ರಯ ಮಾಡ. ಯಾವಾಗಲೂ ಸ್ತ್ರೀಗೆ ರಕ್ಷಣೆ ಬೇಕು. ವೇದ ಪ್ರಕಾರ, ಶಾಸ್ತ್ರ ಪ್ರಕಾರ ಹೆಣ್ಮಕ್ಳಿಗೆ ಸ್ವತಂತ್ರತೆ ಕೊಡಬಾರದು. ನಾ ಸ್ತ್ರೀ ಸ್ವಾತಂತ್ರ್ಯ ಅರಸಿ. ಈ ಸ್ವಾತಂತ್ರ್ಯತೆ ಕೊಟ್ಟ ನೋಡ್ಲಿಕ್ಕೆ ಏನಾಗಿರ್ತಾವೆಲ್ಲ ಜಗತ್ತಿನಾಗ ಎಲ್ಲ ಕೆಟ್ಟ ಆಗಿ. ಶಾಸ್ತ್ರ ಪ್ರಕಾರ ಇದ್ರೆ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ, ಸುಖವಾಗಿರ್ತಾರೆ. ಇವತ್ತೆಲ್ಲ ಅಸ್ವಸ್ಥಾಗಿ. ಅದಕ್ಕೆ ಅರ್ಜುನ ಸ್ತ್ರೀ ರಕ್ಷಣೆ ಆಗಬೇಕು. ಎಲ್ಲ ಪುರುಷರು ಸತ್ತು ಹೋಗ್ಬಿಟ್ರೆ ಸ್ತ್ರೀ ರಕ್ಷಣೆ ಮಾಡೋರು ಯಾರು? ಸ್ತ್ರೀ ರಕ್ಷಣೆ ಆಗಿಲ್ಲ, ಅಧರ್ಮ ಬಂದ್ಬಿಡುತ್ತೆ. ಅಧರ್ಮ ಬಂದಮೇಲೆ ಮೊದಲು ಹಾಳಾಗೋದು ಸ್ತ್ರೀನೇ. ಸ್ತ್ರೀ ಹಾಳಾಗಿದ್ರೆ ವರ್ಣಸಂಕರ, ಕೆಟ್ಟ ಜನಸಂಖ್ಯೆ ಹುಟ್ಟು ಬರ್ತದೆ ಅನ್ಲಿಕ್ಕೆ. ವರ್ಣಸಂಕರ ಅಂದ್ರೆ ಕೆಟ್ಟ ಜನಸಂಖ್ಯೆ, ಅನ್ವಾಂಟೆಡ್ ಪಾಪ್ಯುಲೇಷನ್. ಇವತ್ತು ಜಗತ್ತಿನಲ್ಲಿ ಎಂಥ ಜನಸಂಖ್ಯೆ ಇವತ್ತು ಜಾಸ್ತಿ ಎಲ್ಲ ಅಂಥದ್ದೇ ವರ್ಣಸಂಖ್ಯೆ. ಯಾಕೆ? ಸ್ತ್ರೀ ಪೊಲ್ಯೂಟ್ ಆಗಿದೆ. ಹೆಣ್ಮಕ್ಳದ ದೊಡ್ಡ ಪಾತ್ರದ ಪತಿವ್ರತ ಸ್ತ್ರೀ ಇದ್ರಂದ್ರೆ ಮಾತ್ರ ಚಲೋ ಮಕ್ಕಳು ಹುಟ್ಟು ಬರ್ತದೆ. ಮತ್ತು ಪ್ರತಿವ್ರತ ಇಲ್ಲ, ಕೆಟ್ಟ ಜನಸಂಖ್ಯೆ ಬರ್ತದೆ. ಸ್ತ್ರೀಷು ದುಷ್ಟಾಸ್ತು ವಾರ್ತೆಯ ಜಾಯತೆ ವರ್ಣಸಂಕರ. ಅಲ್ಲಿ ಕೃಪಾ ತಾತ್ಪರ್ಯದಲ್ಲಿ ಬರೀತಾರೆ, ಹೆಣ್ಮಕ್ಳನ್ನು ಹೆಂಗಿದ್ದಾರಪ್ಪ ಅಂದ್ರೆ ಮಕ್ಕಳ ಇದ್ದಾಗ ಲೈಕ್ ಚಿಲ್ಡ್ರನ್ಗೆ ಹೆಂಗೆ ಮೋಸ ಮಾಡಬಾರ್ದು, ಹಂಗೆ ಹೆಣ್ಮಕ್ಳಿಗೂ ಮೋಸ ಮಾಡ್ಲಿಕ್ಕೆ ಬರ್ತದೆ ಕೃಪಾ ಬರ್ತಾರೆ. ಅದಕ್ಕೆ ದೇ ಆಲ್ವೇಸ್ ನೀಡ್ ಪ್ರೊಟೆಕ್ಷನ್. ಯಾವಾಗಲೂ ಅವರಿಗೆ ರಕ್ಷಣೆ ಬೇಕು. ಅದಕ್ಕೆ ಇವತ್ತಿನ ಶ್ಲೋಕದಲ್ಲಿ ತಾಯಿ ದೇವಮೂರ್ತಿನ ಹೇಳ್ತಾ ಇದ್ದಾರ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ದಿ ಅಬ್ಸಲ್ಯೂಟ್ ಟ್ರೂತ್. ಫಸ್ಟ್ ಪಾಯಿಂಟ್ ಈಗ ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಈಗ ಭಗವಂತ. ಯಾಕೆ ಅಬ್ಸಲ್ಯೂಟ್ ಟ್ರೂತ್ ಅಂದ್ರೆ ಏನು ಅರ್ಥ? ರೂಪಾಂತರ ಎಲ್ಲ ಅರ್ಥ ಹೇಳಿಕೆ ನೆನಪದ. ನಮ್ಮ ಅಸ್ತಿತ್ವಕ್ಕೆ ಯಾರ ಕಾರಣ? ನಮ್ಮ ಅಪ್ಪ ಅಮ್ಮ ಅಲ್ಲ. ನಮ್ಮ ಅಪ್ಪ ಅಮ್ಮದಿಂದ ಈ ಶರೀರ ಪಡ್ಕೊಂಡ್ವಿ. ನಮ್ಮ ಅಸ್ತಿತ್ವಕ್ಕೆ ಭಗವಂತ ತಂದೆ ತಾಯಿ ಇದ್ದಾರೆ. ಇನ್ನು ಭಗವಂತನ ಅಸ್ತಿತ್ವ ಯಾರಿದ್ದಾರೆ? ದೇವರಿಗೆ ಯಾರಿದ್ದಾರೆ? ಕೃಷ್ಣಗೆ ಅಪ್ಪ ಅಮ್ಮ. ಮತ್ತು ಯಾರು? ದೇವಿಗೆ ವಸುದೇವ, ಯಶೋದಾನಂದ ಮಹಾರಾಜ್, ದಶರಥ ಕೌಶಲ್ಯ, ಇದೆಲ್ಲ ಏನು? ಕರೆ ತಂದೆ ತಾಯಿ ಅಲ್ಲ, ಅವ್ರ ತಂದೆನೂ ಭಗವಂತನ. ಇವರು ಭಕ್ತರ ಭಗವಂತನ ಮಗ ಆಗಿ ಅವತರಿಸಿದ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಕ್ಕೆ ಅವ್ರ ಮಗ ಆಗಿ ಹೊರತಾಗಿ ಭಗವಂತನ ತಂದೆ ತಾಯಿ ಇರಲಿಲ್ಲ. 7.7 ಗೀತೆಯಲ್ಲಿ ಏನು ಹೇಳ್ತಾನ? 7ನೇ ಅಧ್ಯಾಯ 7ನೇ ಶ್ಲೋಕ. ಮತಃ ಪರತರಂ ನಾಣ್ಯಂ ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿದಂ ಪ್ರೋಕ್ತಂ ಸೂತ್ರೇ ಮಣಿಗಣಾ ಇವ. O conqueror of wealth, there is no truth superior to me. Everything is resting on me as pearls are strung on a thread. ನನ್ನ ಮೇಲೆ ಮತ್ತೆ ಯಾರೂ ಇಲ್ಲ ಅಂತ ಸ್ಪಷ್ಟ ಮಾಡಬೇಕು. ಮತಃ ಪರತರಂ ನಾಣ್ಯ. ದೇವರ ಮೇಲೆ ಮತ್ತೊಬ್ಬಿದ್ದಾನ ಮತ್ತೆ
ಕಿಂಚಿದಸ್ತಿ ಧನಂಜಯ ಮೈ ಸರ್ವಮಿಕಂ ಸೂತ್ರ ಒಳಗೆ ಮಣಿಗಳು ಹೆಂಗಿರ್ತಾವ ಎಲ್ಲ ನನ್ನ ಮೇಲೆ ಅವಲಂಬಿಸೋದು ಅಂತೇಳಿ ಕೃಷ್ಣನ ಗೀತೆಯಲ್ಲಿ ಜ್ಞಾನ ಕೊಡಲಿಕ್ಕೆ. ಅದಕ್ಕೆ ಅರ್ಜುನ ಅಂದ್ರೆ ಏನಾದ್ರು ಒಂದರ್ಥ, ಅವನಿಗೆ ಮತ್ತೆ ಯಾರಿಲ್ಲ, ನಮಗೆಲ್ಲ ರಿಲೇಟಿವ್ ಟ್ರೂತ್ ಅಂತಾರೆ, ನಮಗೆಲ್ಲ ರಿಲೇಟಿವ್. ಭಗವಂತಗೆ ಅಬ್ಸಲ್ಯೂಟ್ ಅರ್ಥ, ಅವನ ಮೇಲೆ ಮತ್ತೆ ಯಾರು ಇಲ್ಲ. ಇದು ಒಂದು ಅರ್ಥ ಆಯ್ತು. ಇನ್ನೊಂದು ಅಬ್ಸಲ್ಯೂಟ್ ಟ್ರೂತ್ ಇನ್ನೊಂದು ಉದಾಹರಣೆ ಕೊಡ್ತಾರೆ, ಅರ್ಥ ಹೇಳ್ತಾರೆ. ದೇವರಿಗೆ ದೇವರ ಹೆಸರಿಗೆ ವ್ಯತ್ಯಾಸ ಇಲ್ಲ. ನಮಗೆ ನಮ್ಮ ಹೆಸರಿಗೆ ಯಾರೋ ಒಬ್ಬರ ಕಾರ್ಯಕ್ಕೆ ಬರುತ್ತದೆ, ಕಾರ್ಯದಿಂದ ಇರ್ತಾರೆ. ಶಾಂತಿ ಹಿ ಅಶಾಂತಿ ಹೇ ಅಂತ ಬರ್ತಾರೆ. ಕಾರಣ ಬರ್ತಾರೆ ಶಾಂತಿ ಹಿ ಅಶಾಂತಿ ಹೇ. ಯಾಕೆ ಕನ್ಫ್ಯೂಷನ್ ಆಗಿದೆ, ಶಾಂತಿ ಅಶಾಂತಿ ಹೇ. ಹೋಗಿ ವಿಚಾರಿಸಿದ್ರೆ ಹಿಂಗೆ ಬರ್ತೀರಿ ಗಾಡಿ ತಪ್ಪು ತಿಳ್ಕೊಬೇಡ, ನನ್ನ ಹೆಂಡತಿ ಹೆಸರೇ ಶಾಂತಿ ಅದ ಅಂತ. ಹೆಂಡತಿ ಶಾಂತಿ ಅಂತ ಅಕ್ಕೆ ಅದಕ್ಕೆ ನಮ್ಮ ಹೆಸರು ಇರೋದು ಅಂತ ನಮ್ಮ ಗುಣ ಇರೋದು ಅಲ್ಲ. ದೇವರಿಗೆ ಭಗವಂತನ ಹೆಸರಿಗೆ ಭೇದಿಲ್ಲ. ಭಗವಂತನ ಅರ್ಚ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಸಾಕ್ಷಾತ್ ಭಗವಂತನೇ ಅಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ರಾಧಾ ಗೋವಿಂದ ದೇವ, ಕೃಷ್ಣ ಬಲರಾಮ ಇದ್ದಾನೆ, ಗೌರಹರಿ ತಾಯಿ ಗೌರ. ಈ ರೀತಿ ಭಗವಂತನ ಅರ್ಚ ವಿಗ್ರಹ, ಭಗವಂತನ ನಾಮ, ಭಗವಂತನ ಕಥಾ ವ್ಯತ್ಯಾಸ ಇಲ್ಲ. ಭಗವಂತನ ಪ್ರಸಾದ ಅದಕ್ಕೂ ವ್ಯತ್ಯಾಸ ಇಲ್ಲ. ಪ್ರಸಾದ ಚಲ್ತಿರ್ತಾರೆ ನೋಡಿ, ಬೇಜಾರಾಗ್ತದೆ, ಒಟ್ಟ ಚೆಲ್ಲಬೇಡ, ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊರಿ. ನೋಡ್ತಿರ್ತೀನಿ ಅಲ್ಲೆಲ್ಲ ತಂದು ಸರಿಸ್ತಿರ್ತಾರೆ ಡಬ್ಬಿ ಒಳಗೆ ಇಲ್ಲ. ಚೆಲ್ಲಬೇಡ, ಒಂದು ಅಗಲ ಸೈಪಾಗಿ ಚೆಲ್ಲಬೇಡ ಅಂತ ಹೇಳಿ ಬರ್ದಾರ. ಒಂದು ಕಾಳ ಸೈಪಾಗಿ ಚೆಲ್ಲಬೇಡ, ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊರಿ. ಪ್ರಸಾದ ಕೊಡೋದು ತಾಟ್ ಕೊಡೋದು. ಯಾಕೆ ಪ್ರಸಾದಕ್ಕೆ ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಮತ್ತು ನಾವು ಚೆಲ್ಲಿಕಂದ್ರೆ ದೊಡ್ಡ ಆಫೆನ್ಸ್. ಕೆಲವು ಟೆಂಪಲ್ನಲ್ಲಿ ನೋಡಿ, ನಾನು ವೃಂದಾವನಲ್ಲಿ ಟೆಂಪಲ್ನಲ್ಲಿ ವಾಲಂಟಿಯರ್ಸ್ ಇರ್ತಿರ್ತಾರೆ. ಪ್ಲೇಟ್ ತಂದ್ರೆ ಇಡಕ್ಕಿರ್ತಾರಲ್ಲ, ಇತ್ತಂದ್ರೆ ವೈದ್ಯ ಇರ್ತಾರೆ, ತಿನ್ಬೇಡ ಅಂತಾರೆ. ಹೋಗಿಲ್ಲ ವಾಲಂಟಿಯರ್ಸ್ ಇರ್ತಿರ್ತಾರೆ. ಚಲ್ಲಿ ಕೊಡಂಗಿಲ್ಲ ಪ್ರಸಾದ. ಯಾಕಂದ್ರೆ ದೇವರ ಪ್ರಸಾದಕ್ಕೆ ವ್ಯತ್ಯಾಸ ಇಲ್ಲ. ಎಷ್ಟು ಬೇಕಷ್ಟು ಹಾಕ್ಸೋದು, ಜಾಸ್ತಿ ಹಾಕೋದ್ರೆ ತೊಗೊಳ್ಬೇಕಾದ್ರೆ ಮನೆ ಬೇರೆ. ಚೆಲ್ಲಬೇಡ. ಇದು ಅರ್ಥಕ್ಕೆ ಎರಡು ಅರ್ಥ ಇದೆ. ಅದರಲ್ಲಿ ದೇವರ ಹೆಸರಿಗೆ ವ್ಯತ್ಯಾಸ ಇಲ್ಲ ಅಂದರೆ, ನಾವು ಜಪ ಮಾಡುವಾಗ ಯಾರು ಸಂಘ ಪಡಿತಾ ಇರ್ತೀವಿ ನೋಡಿ, ಆ ವಿಶ್ವಾಸದಿಂದ ಜಪ ಮಾಡಬೇಕು. ಏನು ವಿಶ್ವಾಸ? ಕೃಷ್ಣನ ಹೆಸರಿಗೆ ಏನೂ ವ್ಯತ್ಯಾಸ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಜಪ ಮಾಡ್ತಾ ಕೃಷ್ಣನ ಸಂಘ ಪಡಿತಾ ಇದ್ದೀವಿ. ಲಕ್ಷ್ಯ ಕೊಟ್ಟು ನಾವು ಕೇಳ್ತಾ ಇದ್ರೆ ಭಗವಂತನ ಅನುಭವ ಶಬ್ದ ರೂಪದಲ್ಲಿ ಅನುಭವಿಸಬೇಕಾಗ್ತದೆ. ಯಾಕಂದ್ರೆ ದೇವರಿಗೆ ಭಗವಂತನ ಹೆಸರು ವ್ಯತ್ಯಾಸ. ಲಕ್ಷ್ಯ ಕೊಟ್ಟು ಕೇಳ್ತಾ ಇರಬೇಕು. ನಾಮರೂಪದಲ್ಲಿ ಭಗವಂತ ಬರ್ತಾ ಇಲ್ಲ. ಕಲಿಕಾಲೇ ನಾಮರೂಪೇ ಕೃಷ್ಣ ಅವತಾರ. ಕಲಿಯೊಳಗೆ ನಾಮಾವತಾರ ತಗೊಂಡು ಬರ್ಲಿಕ್ಕತ್ತಾನ. ನಾವು ಅದರಲ್ಲಿ ನಮ್ಮ ಮನಸ್ಸು ಕೊಟ್ಟದ ಜಪ ಮಾಡ್ತಾ ಇದ್ರೆ ಕೃಷ್ಣನ ಹೆಸರಿಗೆ ಏನು ವ್ಯತ್ಯಾಸ ಇಲ್ಲ ಅನ್ನೋದು ಅನುಭವ ಆಗಿದೆ. ಒಂದು ಉದಾಹರಣೆ ಕೊಡ್ತೀನಿ ಇದರ ಮೇಲೆ. ಒಬ್ಬ ಭಾಳ ಬಡವ, ಇಡೀ ಆಯುಷ್ಯ ಬಂಗಾರ ನೋಡಿಲ್ಲ, ಗೊತ್ತಾಗಿಲ್ಲ ಬಂಗಾರ ನೋಡಿ. ರಾಜ ಕಡೆ ಬಂದ, ನನ್ನ ಆಯುಷ್ಯದಲ್ಲಿ ಬಂಗಾರ ನೋಡಿಲ್ಲ, ದಯಮಾಡಿ ಒಂದು ಬಂಗಾರ ತೋರಿಸ್ರಿ ಅಂತಂದ. ರಾಜ ಅಂದ್ರೆ ಅಡ್ಡಿನಪ್ಪ, ಇಲ್ಲಿ ಸ್ಟೆಪ್ಸ್ ಅವ, ಇಲ್ಲಿ ಮೆಟಲ್ ಅವ, ಮ್ಯಾಲೆ ಹತ್ತಿ ಹೋಗ್ಬೇಕು, ಬಾಗ್ಲ ತೆಗಿ, ಒಳಗೆ ಜಗ್ಗೆ ಬಂಗಾರ ಬಂದು ಬಿದ್ದದು ನೋಡ್ಕೊಂಡು ಹೋಗಂತ ರಾಜ ಕಡೆ ಬಾಗ್ಲ ತೆಗಿ ನೋಡ್ರಿ, ಒಳಗೆ ಬಂಗಾರ ನೋಡ್ಕೊಂಬ. ಅವ ಬಡವ ಮ್ಯಾಲೆ ಹತ್ತಿ ಹೋದ. ಬಾಗ್ಲ ಕಡೆ ನೋಡಿದ, ಬಂಗಾರ ಬಣ್ಣ ಏನು ಎಲ್ಲ ಕಡಿತಾವ, ಬಂಗಾರ ಏನು ನೋಡ್ತೀವಿ. ಈ ವಾಪಸ್ ಹೇಳಿ ಬರ್ಬೇಕಾದ್ರೆ ನೋಡಿದ ಆ ಸ್ಟೇರ್ ಕೇಸು ಬಂಗಾರ.
ಏನು ಹತ್ತೋದ ಅದು ಬಂಗಾರ ತಿಳಿದ ಅದರಂಗ ದೇವರಿಗೆ ದೇವರ ಹೆಸರಿಗೆ ವ್ಯತ್ಯಾಸ ಇಲ್ಲ. ಕೃಷ್ಣ ಬೇರೆ ಕೃಷ್ಣನ ನಾಮ ಬೇರೆ ಎಲ್ಲ ಐಡೆಂಟಿಕಲ್ ಅದು. ಈ ವಿಶ್ವಾಸದಿಂದ ನಾವು ಜಪ ಮಾಡ್ತಾ ಇರ್ತೀವಿ, ಅವಾಗ ಅದು ಪರಿಣಾಮ ಫುಲ್ ಇಫೆಕ್ಟ್ ಬರ್ತದೆ. ರೂಪಾಯಿ ಉದಾಹರಣೆ ಕೊಡ್ತಾರೆ ಇದ್ರ ಮೇಲೆ. ಆರಾಮಿದ್ದಾಗ ಡಾಕ್ಟರ್ ಹೋಗ್ತೀವಿ, ಡಾಕ್ಟರ್ ಪತ್ತೆ ಬರೆದು ಕೊಡ್ತಾರೆ ಅಂತ ಔಷಧಿ. ಒಂದು ಪತ್ತೆ ಬರೆದು ಕೊಟ್ಟರೆ ಔಷಧಿ, ಪತ್ತೆ ಪಾಲನೆ ಮಾಡಿ ಔಷಧಿ ತಗೋತಾ ಇದ್ರೆ ಔಷಧಿ ಚಲೋ ಕೆಲಸ ಮಾಡ್ತದೆ. ಕರೆಕ್ಟ್ ಅದ? ಪತ್ತೆ ಪಾಲನೆ ಮಾಡಿ ಔಷಧಿ ತಗೋತಾ ಇದ್ರೆ ಔಷಧಿ ಚಲೋ ಕೆಲಸ ಮಾಡ್ತದೆ. ಪತ್ತೆ ಪಾಲನೆ ಮಾಡಲಾರ ಔಷಧಿ ತಗೊಂಡ್ರೆ ಚಲೋ ವರ್ಕ್ ಆಗ್ತದೆ. ಅದರಂಗೆ ರೂಪಾಯಿ 4 ನಿಯಮ ಪಾಲನೆ ಮಾಡಿ ಜಪ ಮಾಡಿದ್ರೆ ಅದರ ಇಫೆಕ್ಟ್ ಫುಲ್ ಬರ್ತದೆ. ನೋ ಈಟಿಂಗ್, ನೋ ಇಂಟಾಕ್ಸಿಕೇಶನ್, ನೋ ಗ್ಯಾಮ್ಲಿಂಗ್, ನೋ ಇಲಿಸಿಟ್ ಸೆಕ್ಸ್. ಇವು 4 ನಿಷೇಧ. ಇವನ್ನ ನಾವು ಪಾಲನೆ ಮಾಡಿ ಜಪ ಮಾಡ್ತಾ ಇದ್ರೆ ಅದರ ಫುಲ್ ಇಫೆಕ್ಟ್ ಅನುಭವಿಸ್ಲಿಕ್ಕೆ ಆಗ್ತದೆ. ಈಗ ಆಯ್ತಾ? ಅಬ್ಸಲ್ಯೂಟ್ ಟ್ರೂತ್ ಬಗ್ಗೆ ನಾವು 2 ಉದಾಹರಣೆ ಕೊಡ್ತೀವಿ. ಬಿಕಾಸ್ ಮೈ ಇಂಟೆಲಿಜೆನ್ಸ್ ಇಸ್ ನಾಟ್ ವೆರಿ ಗ್ರೇಟ್, ಬಟ್ ಇಫ್ ಯು ಕೈಂಡ್ಲಿ explain it to me, even though I am not very intelligent, I can understand it and thereby feel transcendental happiness. ನನಗೆ ಅಷ್ಟು ಬುದ್ಧಿ ಇಲ್ಲ. ಮಗನ ಹೇಳಲಿಕ್ಕೆ ತಾಯಿ, ನೀನು ಕಪಿಲ ದೇವರ ಮಗ, ನೀನು ತಿಳಿಸಿ ಹೇಳಿದ್ರೆ ನನಗೆ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಗೀತೆಯಲ್ಲಿ ಕೃಷ್ಣ ಒಂದು ಶ್ಲೋಕದಾಗ ಹೇಳ್ತಾನೆ, 9.32 9ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಕೃಷ್ಣ ಏನು ಹೇಳ್ತಾನ? ಮಾಂ ಹಿ ಪಾರ್ಥ ವ್ಯಪಾಶ್ರಿತ್ಯ ಏಯಪಿ ಸೂಯು ಪಾಪಯೋನ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ತೇಬಿಯಾಂತಿ ಪರಾಮಗತಿ. ಯಾರೇ ಇರಲಿ ಇವತ್ತು ಪಾಪ ಯೋನಿ ಅಂತ ಹೇಳ್ತಾರಲ್ಲೇ ಕೃಷ್ಣ ಹೇಳಿದ್ದ. ಇದ್ರ ಮೇಲೆ ಕೆಲವು ಜಗಳಾಡಿದ್ರು ನೆನಪದನ್ನು ಬೆಂಗಳೂರಾಗೆಲ್ಲ ಜಗಳ ಪಕ್ಕದ ಮೇಲೆ 9.32 ಹೇಳಿ ಕೃಷ್ಣ ಹೇಳಿದ್ದಾನೆ ನಮಗೆಲ್ಲ ಪಾಪ ಯೋನಿ ಅನ್ಲಿಕ್ಕತ್ತಾನೆ. ನಾವು ಪಾಪ ಯೋನಿ ಏನು ನಾವು ಅಂತೇಳಿ ಜಗಳಾಡ್ಲಿಕ್ಕೆ ಕೆಲವರೆಲ್ಲ. ಬರೇ ಸ್ತ್ರೀ ವೈಶ್ಯ ಶೂದ್ರ ಪಾಪ ಯೋನಿ ಅಷ್ಟೇ ಅಲ್ಲ, ಓಷ್ಟೂರು ಪಾಪ ಯೋನಿನೇ. ಅದರಲ್ಲೇ ನಮ್ದೊಂದಿಷ್ಟು ಕೆಳಗಿನ ಜನ್ಮ 3. ಇಲ್ಲಿ ಜನ್ಮ ತಗೊಳ್ಳೋದಂದ್ರೆ ಪಾಪತ್ತಕ್ಕೆ ಹುಟ್ಟು ಬಂದಿರಲಿಲ್ಲ. ಪಾಪ ಮಾಡಲಾರ್ದು ಯಾರಿಗೆ ಹುಟ್ಟು ಬರೋದಿಲ್ಲ. ರೂಪಾಯಿ ಹೇಳ್ತಾರೆ, ದಿಸ್ ಬಾಡಿ ಈಸ್ ದ ಎವಿಡೆನ್ಸ್ ದಟ್ ವಿ ಆರ್ ಆಲ್ ಸಿನ್ಫುಲ್. ಈ ಶರೀರೇ ಪ್ರಮಾಣ ಇದೆ, ನಾವೆಲ್ಲ ಏನಿದ್ದೀವಿ ಪಾಪಿ ಇದ್ದೀವಿ ಅಂತ ಹೇಳಿಕತ್ತಾರೆ. ಪಾಪ ಮಾಡಿದ್ದಕ್ಕೆ ಹುಟ್ಟು ಬಂದೀವಿ. ಜೈಲಿನಾಗ ಹೋದ್ರೆ ಅಲ್ಲೇ ಕೈದಿಗಳೇ ಇರ್ತಾರೆ, ಗುರುತಿಸ್ಲಿಕ್ಕೆ ಆಗ್ತದಲ್ಲ ಅವರು. ಅವ್ರ ಡ್ರೆಸ್ ಬೇರೆ, ಪೊಲೀಸರದ ಡ್ರೆಸ್ ಬೇರೆ, ಎಲ್ಲ ಡ್ರೆಸ್ ಬೇರೆ. ಆ ನೋಡಿ ಕೂಡ ಗೊತ್ತಾಗ್ತದೆ ಅವ್ನು ಕೈದಿ ಅಂತ. ಅದರಂಗೆ ಯಾರ ಹತ್ರ ಭೌತಿಕ ಶರೀರದ ಎಲ್ಲರೂ ಏನು ನಾವು ಕೈದಿ ನಂಬರ್ 1 2 3 ಅಷ್ಟು ನಾವು ಕೈದಿಗಳಲ್ಲಿ. ಬರೀ ಒಂದೇ ಜನ ಶರೀರ ಅಲ್ಲ, ಗಿಡ ಮರ ಹುಳ ಪಕ್ಷಿ ಪಶು ಪಕ್ಷಿ ಎಲ್ಲ ಪಾಪ ಮಾಡಿದ್ದಕ್ಕೆ ಹೋಗ್ತದೆ. ಅದರಲ್ಲೇ ಮನುಷ್ಯರಾಗ ಇವು 3 ಜನ್ಮ, ಇನ್ನೂ ಕೆಳಗಿನ ಜನ್ಮ. ಯಾವ 3 ಜನ್ಮವು? ಸ್ತ್ರೀಯೋ ವೈಶ್ಯ ತಥಾ ಶೂದ್ರ. ಎಂಥದೇ ಜನ್ಮ ತಗೊಂಡಿರ್ಬೋದು, ಎಂಥದೇ ಜನ್ಮ ತಗೊಂಡಿರ್ಬೋದು. ಅವರು ಸ್ತ್ರೀ ವೈಶ್ಯ ಶೂದ್ರ ಇಂಥ ಜನ್ಮ ತಗೊಂಡಿದ್ರು ಕೃಷ್ಣ ಹೇಳಿದತನ ಯಾರು ನನ್ನ ಆಶ್ರಯ ಪಡಿತಾರೆ ಅವ್ರಿಗೂ ಪರಮಗತಿ ಕೊಡ್ತೀನಿ. ಮಾಂ ಪಾಕ ವ್ಯಪಾಶ್ರಿತ್ಯ ಏ ಅಪೀಸೂಯು ಪಾಪಯೋ ಸ್ತ್ರೀಯೋ ವೈಶ್ಯ ತಥಾ ಶೂದ್ರ ಹೇಬಿಯಾಂತಿ ಪರಾಮಗತಿ. ಪರಮಗತಿ ಅವ್ರಿಗೂ ಕೊಡ್ತೀನಿ ಅಂಥೇಳಿ ಕೃಷ್ಣ ಆಶ್ವಾಸನೆ ಕೊಟ್ಟಾನೆ. ಅದಕ್ಕೆ ಇವತ್ತಿನ ಪರಿಸ್ಥಿತಿ ಕಲಿಯುಗದಾಗ ಎಲ್ಲರೂ ಕಲಿಯುಗದಾಗ ಶಾಸ್ತ್ರ ಪ್ರಕಾರ ನಮ್ಮ ಮಾತಲ್ಲ, ಶಾಸ್ತ್ರ ಕಲೋ ಶೂದ್ರ ಸಂಭವ ಅಂತ ಹೇಳಿದ್ರು. ಕಲಿಯುಗದಾಗ ಎಲ್ಲರೂ ಶೂದ್ರನೇ.
ಎಲ್ಲರಿಗೂ ರಿಸರ್ವೇಶನ್ ಕೊಡೋಕೆ ಇಲ್ಲ. ಯಾಕಂದ್ರೆ ಶಾಸ್ತ್ರದ ಪ್ರಕಾರ ಎಲ್ಲರೂ ಶೂದ್ರನೇ. ಕಲವು ಶೂದ್ರ ಸಂಭವ. ಮತ್ತೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಜನ್ಮನ ಜಾಯತೆ ಶೂದ್ರ, ಜನ್ಮದಿಂದ ಹುಟ್ಟೂರು ಶೂದ್ರನಾಗಲಿ. ಸಂಸ್ಕಾರ ಭವೇ ವಿಜನ್, ಯಾವಾಗ ಸಂಸ್ಕಾರ ಆಗ್ತದೆ, ಉಪನಯನ ಆಗ್ತದೆ, ಅವಾಗ ವಿಜನ್ ಎರಡೇ ಜನ. ವೇದ ಪಂಡಿತ್ ಭವೇ ವಿಪ್ರ, ಬ್ರಹ್ಮಜಾಯತೆ ಬ್ರಾಹ್ಮಣ, ಅವಾಗ ಬ್ರಾಹ್ಮಣ. ಅದಕ್ಕೆಲ್ಲರೂ ಇವತ್ತು ಲೋಕ ಅಂತ ಇದೆ. ಹುಟ್ಟು ಬರೋದಂದ್ರೆ ಕಲಿಯುವುದಾಗ ಭಾಳ ಏಳು ಜನ್ಮನ ಹುಟ್ಟು ಬರೋದು ದೊಡ್ಡದು. ಅದಕ್ಕೆ ನಾನಂತೂ ಹೆಣ್ಮಕ್ಳಿಗೆ ನನ್ನ ಬುದ್ಧಿ ಕಡಿಮೆ ಅದ, ನೀನು ತಿಳಿಸಿ ಹೇಳಿದ್ರೆ ನನಗೆ ತಿಳ್ಕೊಂಡು ಐ ಕ್ಯಾನ್ ದೇರ್ ಬೈ ಫೀಲ್ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. ಇದೇನಿದೆ ಟ್ರಾನ್ಸೆಂಡೆಂಟಲ್? ಡೆಂಟಲ್ ಅಂದ್ರೆ ಈ ಡೆಂಟಲ್ ಅಲ್ಲ, ಟ್ರಾನ್ಸೆಂಡೆಂಟಲ್ ಅಂದ್ರೆ ಏನಿದೆ? ಸ್ಪಿರಿಚುವಲ್ ಹ್ಯಾಪಿನೆಸ್. ಪ್ರಭುಪಾದ ಅವರೇ ಒಂದು ಸ್ಟೇಟ್ಮೆಂಟ್ ಮಾಡ್ಕೋರಿಲ್ಲ, ಭಾಳ ಇಂಪಾರ್ಟೆಂಟ್, ಸಿಂಪಲ್ ಆಗಿ ಸ್ಟೇಟ್ಮೆಂಟ್ ಅದ, ಎಷ್ಟು ಅರ್ಥ ತುಂಬಿರ್ತದೆ ಅದ್ರೊಳಗೆ. ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಪ್ರತಿ ಜೀವ ಏನು ಹುಡುಕ್ತಾ ಇದೆ? ರಾಜು ಸುಖ ನೋಡ್ಲಿಕ್ಕೆ ಯಾವುದೇ ಯೋಜನೆ ಒಳಗೆ ಇರ್ಬೋದು. ಇವತ್ತು ಹುಳ ಆಗಿರ್ಬೋದು, ನಾಯಿ ಆಗಿರ್ಬೋದು, ಬೆಕ್ಕಾಗಿರ್ಬೋದು, ಪಕ್ಷಿ, ಏನು ಹುಡುಕ್ಲಿಕ್ಕತ್ತಾವ? ಸುಖನ ಹುಡುಕ್ಲಿಕ್ಕತ್ತದ. ಎವ್ರಿ ಲಿವಿಂಗ್ ಎಂಟಿಟಿ ಈಸ್ ಸರ್ಚಿಂಗ್ ಫಾರ್ ಹ್ಯಾಪಿನೆಸ್. ಮುಂದೆ ಹೇಳ್ತಾರ, ಹ್ಯೂಮನ್ ಲೈಫ್ ಈಸ್ ಮೆಂಟ್ ಟು ಸರ್ಚ್ ದ ಹೈಯೆಸ್ಟ್ ಹ್ಯಾಪಿನೆಸ್. ಮನುಷ್ಯ ಜನ್ಮದಲ್ಲಿ ಎಲ್ಲಕ್ಕಿಂತ ಅಧಿಕ ಸುಖ ಯಾವುದದ? ಅದರ ಸಲುವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಯಾವ ಎಲ್ಲಕ್ಕಿಂತ ದೊಡ್ಡ ಸುಖ? ಅದೇ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. ಎಲ್ಲಕ್ಕಿಂತ ದೊಡ್ಡ ಸುಖ ಟ್ರಾನ್ಸೆಂಡೆಂಟಲ್ ಅಂದ್ರೆ ಆಧ್ಯಾತ್ಮಿಕ ಸುಖ, ಸ್ಪಿರಿಚುವಲ್ ಹ್ಯಾಪಿನೆಸ್. ಅದು ಹೆಂಗಂದ್ರೆ ಎಲ್ಲಕ್ಕಿಂತ ದೊಡ್ಡ. ಭಾಳ ವರ್ಷದಿಂದ ಒಂದು ಆರ್ಟಿಕಲ್ ಓದಿದ್ದೆ ನಾವು ಪೇಪರಲ್ಲಿ. ಸುಮ್ಮನೆ ಉದಾಹರಣೆ ಅಂತ ಹೇಳಿದ್ದೀನಿ. ಬೆಂಗಳೂರಿನಾಗ ಯಾವುದೋ ಒಂದು ಹೋಟೆಲ್ನಲ್ಲಿ ಒಂದು ದೋಸೆಗೆ 1000 ರೂಪಾಯಿ. ಇದು ಜಾಸ್ತಿ ಇರ್ಬೋದು, ಈಗ ಭಾಳ ವರ್ಷ ಇದನ್ನು ಮಾಡ್ತೀವಿ. ಒಂದು ದೋಸೆಗೆ 1000 ರೂಪಾಯಿ. ಈಗ ಅಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಅಲ್ಲಿ ಮಾಡ್ತಿರ್ತಾರೆ ದೋಸೆ. ಎಷ್ಟು ಅಂತ ಗೊತ್ತಿಲ್ಲ ನನಗೆ, 10 ರೂಪಾಯಿನ ಎಷ್ಟು ಕೊಟ್ಬಿಡ್ತಾರೆ. ಇಲ್ಲ ಇನ್ನೂ ಸ್ವಲ್ಪ ದೊಡ್ಡ ಅಂಗಡಿಗೆ ಹೋದ್ರೆ ಇನ್ನೂ ಜಾಸ್ತಿ ಕೊಡಬೇಕು, ಇನ್ನೂ ಚಲೋ ಅಲ್ಲ ಕಾಮನ್ ಹೋಟೆಲ್ ಹೋಗ್ಬೇಕು. ಈಗ ಇದು ದೋಸೆ ಅನುಭವಿಸ್ಬೇಕಂದ್ರೆ 1000 ರೂಪಾಯಿ. ಏನೈತೆ ಅದರಲ್ಲಿ ವಿಶೇಷ? ಮ್ಯಾಲಿನ ತಳ್ಳ ಗೋಲ್ಡ್ ಫಾಯಿಲ್ ಹಚ್ಚಾರ. ಆ ಬಂಗಾರಕ್ಕೆ ಬೆಲೆ ಕೊಡಿರ್ತಾನೆ ಗೋಲ್ಡ್ ಫಾಯಿಲ್. ಶರೀರಕ್ಕೆ ಚಲೋ ಅಂತೇಳಿ ರೊಕ್ಕ ಕೊಟ್ಬಿಟ್ಟು 1000 ರೂಪಾಯಿ ಕೊಟ್ಟು ತಿಂತಾರೆ. ಪೇಪರ್ನಾಗ ಬಂದಿತ್ತು, ಭಾಳ ವರ್ಷ ಇತ್ತು. ಇದು ಯಾಕೆ ಉದಾಹರಣೆ ಕೊಡ್ಲಿಕ್ಕಂತೀನಿ? ನಮ್ಗೆ ಅಂತ ಬೇಕಂದ್ರೆ ಅದಕ್ಕೆ ಬೆಲೆ ಕೊಡಬೇಕು. ಅದ್ರಂಗೆ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್ ನಾವು ಅನುಭವಿಸ್ಬೇಕಂದ್ರೆ ಅದಕ್ಕೂ ಬೆಲೆ ಕೊಡಬೇಕು. ಹಂಗ ಬರುವುದಿಲ್ಲ, ಪುಕ್ಕಟ ಬರುವುದಿಲ್ಲ. ಗೀತೆಯಲ್ಲಿ ಕೃಷ್ಣ 3 ಥರದ ಸುಖ ಹೇಳಿರ್ತಾನೆ. ಸತ್ಗುಣದಲ್ಲೇ, ರಜಗುಣದಲ್ಲೇ, ತಮಗುಣದಲ್ಲಿ. ಸತ್ಗುಣದಲ್ಲಿ ಸುಖ ಹೆಂಗಿರ್ತದೆ? ಪ್ರಾರಂಭ ವಿಷ ಇದ್ದಂಗೆ ಅನ್ನಿಸ್ತದೆ, ಬಿಗಿನಿಂಗ್ ವಿಷಾಗತೆ ಅನ್ನಿಸ್ತದೆ. ಸದ್ಗುಣ ಸುಖ ಹೇಗಿರ್ತದೆ? ಇನ್ ದ ಬಿಗಿನಿಂಗ್ ಇಟ್ ಈಸ್ ಲೈಕ್ ಪಾಯ್ಸನ್, ಲೇಟರ್ ಆನ್ ಇಟ್ ಈಸ್ ನೆಕ್ಟರ್. ಉದಾಹರಣೆ, ಇಂಜನ್ ಲಘು ಹೇಳೋದು ಹೆಂಗೆ ಅನ್ನಿಸ್ತದೆ? ಇಂಜನ್ ಲಘು ಹೇಳಲಿಕ್ಕೆ ಮಂಗಳಾರತಿಗೆ ಹೋಗ್ಬೇಕು, ಬರೀ ಹೇಳ್ತಾರೆ ಎದ್ದು ಸ್ನಾನ ಮಾಡಬೇಕು, ನೀವು ಸ್ನಾನ ಮಾಡ್ಬೇಕಂತ ಅನ್ಸ್ತದೆ. ಹೇಳಕ್ಕೆ ಹೋಗ್ಲಾಗ್ತದೆ, ಮತ್ತೆ ಎದ್ದು ಸ್ನಾನ ಮಾಡಿ ಚಲೋ ಸ್ವಚ್ಛ ಡ್ರೆಸ್ ಹಾಕ್ಕೊಂಡು ಇಲ್ಲ ಹಚ್ಕೊಂಡು ಮಂಗಳಾರತಿ ಬರ್ರಿ 4:00 ಯಾರಿಗೆ ಚಲೋ ಅನ್ನಿಸ್ತದೆ? ಕೆಲವರು ನಮ್ಮ ಬೆಂಗಳೂರು ಟೆಂಪಲ್ ಅಲ್ಲಿ ಹೋಗಿ ಇನ್ನೂ ಶುರು ಆಗ್ತದೆ, ನಿಂಗೂ ಹಂಗ ಬೆಂಗಳೂರಂಗೆ ಆಗಿದೆ. ಅಲ್ಲಿ ಮೊದಲು ಬಂದು ಕೇಳ್ತಿದ್ರು, ಎಲ್ಲ ನೋಡಿ ಡಿವೋಟೀಸ್ ನೋಡಿ ನಾವು ಬಂದು ಜಾಯ್ನ್ ಆಗ್ಬೋದು ಅಂತ ಕೇಳ್ತಿದ್ರು. ಯಾರು ಬಂದ ವಿಸಿಟರ್ಸ್ ಹಾಕ್ಬೋದು ಅಂತ ಹೇಳ್ತೀವಿ.
ಏನು ನಿಯಮ ಏನವ? ಮುಂಜಾನೆ 3:30 ಹೇಳಬೇಕಂತ, ಹೌದಾ? ಮುಂದೆ 3:30 ಹೇಳ್ಬೇಕು, ಹೋಗೇ ಬಿಡ್ತಾರೆ. 3:30 ಎದ್ದು ಸ್ನಾನ ಮಾಡಿ 4:30 ಮಂಗಳಾರತಿ ರೆಡಿ ಇರಬೇಕು. ಶುರುನ ಹೆಂಗೆ ಅನ್ನಿಸ್ತದೆ? ಇದು ವಿಷ ಇದ್ದಂಗೆ ಅನ್ನಿಸ್ತದೆ. ಹಾರಿ ಮಾಡ್ಕೊಂಡು ಹೋದಾಗ ಬಿಡ್ತೀರ ನೀನು? ನಾಳೆಯಿಂದ ಮಂಗಳಾರತಿ ಅಲ್ಲಿಂದ ಒಂದು ಬೇಡ ಅಂತ ಯಾರು ಹೇಳಿ ಬಿಡ್ತೀರಿ? ಇಲ್ಲ, ಏನು ಬಂದು ಪ್ರಾರಂಭದಲ್ಲಿ ವಿಷಾಗತೆ ಅನ್ನಿಸ್ತದೆ, ಮುಂದೆ ಬರುತ್ತಾನೆ. ಇನ್ನೊಂದು ಉದಾಹರಣೆ, ಏಕಾದಶಿ ಉಪವಾಸ ಚಲೋ ಅನ್ನಿಸ್ತದೆ? ಬೇಡ ಅನಿಸ್ತದೆ. ಯಾರು ಉಪವಾಸ ಮಾಡೋರು ಯಾರು ಬೇಡ ಅನಿಸ್ತದೆ. ಮಾಡ್ಕೊಂಡು ಹೋದಂಗೆ ಆಮೇಲೆ ಬಿಡಂದ್ರೆ ಬಿಡಂಗೆ. ಇದು ಸತ್ವಗುಣದಲ್ಲಿ ಇರುವಂತಹ ಸುಖ. ರಜಗುಣದಲ್ಲಿ ಸುಖ ಹೆಂಗಿದೆ? ಪ್ರಾರಂಭದಲ್ಲಿ ಅಮೃತಕತೆ ಕಾಣ್ತದೆ, ಆಮೇಲೆ ವಿಷ. ಇನ್ ದ ಬಿಗಿನಿಂಗ್ ಇಟ್ ಈಸ್ ಲೈಕ್ ನೆಕ್ಟರ್, ಲೇಟರ್ ಆನ್ ಇಟ್ ಈಸ್ ಪಾಯ್ಸನ್. ರಜಗುಣ ಅಂತವೇ ಬಿಡಿಸಿ ಹೇಳಬೇಕಾಗಿಲ್ಲ, ಇದೆಲ್ಲ ಅನುಭವಿಸ್ಲಿಕ್ಕತ್ತೀವಿ. ಮತ್ತು ತಮಗುಣದಲ್ಲಿ ಸುಖ ಹೆಂಗಿದೆ? ನಿದ್ರಾ ಆಲಸ್ಯ. ನಿದ್ದೆ ಮಾಡಿದ್ದ ಆಲಸ್ಯತನ, ಕುಮಾರಿ. ಇದು ತಮಗುಣದಲ್ಲಿ ಸುಖ. ಅದಕ್ಕೆ ನಮ್ಗೆ ಯಾವ ಸುಖ ಬೇಕು? ವಿಚಾರ ಮಾಡಿ. ಹೈಯೆಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ಬರ್ಕೋರಿ. ರೂಪಾರ ಹೇಳಿಕತ್ತಾರ 4 ಥರದ ಸುಖದ ಬಗ್ಗೆ ಹೇಳಿಕತ್ತಾರ. 4 ಕೈಂಡ್ ಆಫ್ ಹ್ಯಾಪಿನೆಸ್. ಒಂದನೇದು ಸೆನ್ಶುವಲ್ ಅರ್ಥ ಸೆನ್ಸ್ ಆಬ್ಜೆಕ್ಟ್ ಸಂಪರ್ಕ ಬಂದ ಕೂಡ ಒಂದು ಸುಖ ಅನುಭವ ಆಗ್ತದೆ. ಅದಕ್ಕೇನಂತಾರೆ? ಸೆನ್ಶುವಲ್ ಫಸ್ಟ್ ಲೆವೆಲ್. ಅದಕ್ಕೆ ರೂಪಾದ ಹೇಳ್ತಾರೆ ಅದು 4th ಕ್ಲಾಸ್ ಹ್ಯಾಪಿನೆಸ್ ಅಂತ. ಬರ್ಕೋರದು 4th ಕ್ಲಾಸ್ ಹ್ಯಾಪಿನೆಸ್. ಯಾವುದದು? ಸೆನ್ಶುವಲ್, ಇಂದ್ರಿಯ ಭೋಗ 4th ಕ್ಲಾಸ್. ಯಾಕೆ? ಪಶು ಪಕ್ಷಿನೂ ಅನುಭವಿಸ್ಬೇಕಿರ್ತಾರೆ 4th ಕ್ಲಾಸ್. ಆಮೇಲೆ 3rd ಕ್ಲಾಸ್ ಹ್ಯಾಪಿನೆಸ್ ಯಾವುದು? ಮೆಂಟಲ್ ಪೀಸ್ ಆಫ್ ಮೈಂಡ್, ಶಾಂತಿ ಬೇಕಪ್ಪ ಅನ್ನೋದಂತ. ಅದೆಂಥ ಸುಖ ಅದ? 3rd ಕ್ಲಾಸ್ ಹ್ಯಾಪಿನೆಸ್ ಅದು. 4th ಕ್ಲಾಸ್ ಇಂದ್ರಿಯ ಭೋಗ, ಸೆನ್ಶುವಲ್, ಪೀಸ್ ಆಫ್ ಮೈಂಡ್ 3rd ಕ್ಲಾಸ್. ಆಮೇಲೆ 2nd ಕ್ಲಾಸ್ ಹ್ಯಾಪಿನೆಸ್ ಯಾವುದು? ಇಂಟೆಲೆಕ್ಚುವಲ್. ಏನೋ ಒಂದು ಭೌತಿಕ ವಿಷಯನೇ ಇರ್ಬೋದು, ಏನೋ ಒಂದು ತಿಳ್ಕೊಂಡು ಆದಮೇಲೆ ಒಂದು ಥರದ ಸುಖ ಬರುತ್ತದೆ. ಅದಕ್ಕೇನಂತಾರೆ? ಇಂಟೆಲೆಕ್ಚುವಲ್ ಹ್ಯಾಪಿನೆಸ್. ಅದು 2ನೇ 2nd ಕ್ಲಾಸ್. ಮತ್ತು ಇದು ಲಾಸ್ಟ್ ಹೇಳೋದು 1st ಕ್ಲಾಸ್. ಅದ್ಯಾವುದು 1st ಕ್ಲಾಸ್ ಹ್ಯಾಪಿನೆಸ್? ಈಗ ಬರ್ತಾರೆ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. 4ರಲ್ಲಿ ಯಾವ್ದು ಅನುಭವಿಸ್ಬೇಕು ಹೇಳ್ರಿ? ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮನುಷ್ಯ ಜನ್ಮದಲ್ಲಿ ಮಾತ್ರ ಶಕ್ಯದ ಇದೆಲ್ಲ. ಪಶು ಪಕ್ಷಿ ವಿಚಾರ ಮಾಡಲಿಕ್ಕಾಗ್ತದೆ ಇದೆಲ್ಲ? ಇಲ್ಲ. ಅಷ್ಟೇ ಸೆನ್ಶುವಲ್ ಅದರಲ್ಲೇ ಇರ್ತಾವೆ. ಆಹಾರ ತಿಂದಿರೋ ಭಯ ಮೈಸೂರು ಇಷ್ಟರಲ್ಲೇ ಇರೋದು. ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ವಿಚಾರ ಮಾಡಲಿಕ್ಕೆ ಅನುಭವಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ರೂಪ ಹೇಳ್ತಾರೆ, ಹ್ಯೂಮನ್ ಲೈಫ್ ಈಸ್ ಮೆಂಟ್ ಟು ಸರ್ವ್ ದಿ ಹೈಯೆಸ್ಟ್ ಹ್ಯಾಪಿನೆಸ್. ಮನುಷ್ಯ ಜನ್ಮದಲ್ಲಿ ಎಲ್ಲಕ್ಕಿಂತ ಅದರ ಸುಖ, ಅಧಿಕ ಸುಖ ಯಾವುದದ ಅದರ ಸಲುವಾಗಿ ಪ್ರಯತ್ನ ಮಾಡಬೇಕು. ಇದರ ಮೇಲೆ ಇನ್ನೊಂದು ಶ್ಲೋಕ ಹೇಳ್ತೀನಿ, ಭಾಗವತದಲ್ಲಿ ಬರುವುದು. ಇದು ಯಾರು ಹೇಳಿದ ಶ್ಲೋಕ? ಇದು ವೃಷಭದೇವ. ವೃಷಭದೇವರಿಗೆ ಒಂದು 100 ಮಂದಿ ಮಕ್ಕಳು. ಇವತ್ತು ವರ್ಷ ಸಾಕಣೆ ಅಂತಾರೆ. ಅಲ್ಲಿ ನೋಡಿ 100 ಮಕ್ಕಳು ಅವ್ರಿಗೆ. ಚಲೋ ಅಲ್ಲ? 100 ಮಕ್ಕಳು ಐತೆ. ಎಲ್ಲ ಕೃಷ್ಣ ನಂಬುತ್ತಾರೆ ಬಂದ 100 ಚಿಲ್ಡ್ರನ್. ಅದರಲ್ಲಿ ಜ್ಯೇಷ್ಠ ಪುತ್ರನ ಹೆಸರೇ ಭರತ. 100 ಮಂದಿ ಮಕ್ಕಳು ಕೂಡಿಸಿ ಹೇಳಲಿಕ್ಕಂತಾರ ವೃಷಭದೇವರು, ನನ್ನಿಂದ ನಿಮ್ಗೆ ಮನುಷ್ಯ ಜನ್ಮ ಬಂತು. ಯಾಕೆ? ತಂದಿಗೆ ಏನಂತಾರ? ಬೀಜ. ತಾಯಿಗೆ ಒಂದು ಬೀಜ ಏನು ಬರ್ತದೆ? ತಂದೆ ಕಡೆ ಬರ್ತದೆ. ಅದಕ್ಕೆ ವೃಷಭದೇವರು ಹೇಳ್ತಾರ, ನನ್ನಿಂದ ನೀವು ಮನುಷ್ಯ ಜನ್ಮ ಪಡೆದಿರಿ.
ಈ ಮನುಷ್ಯ ಜನ್ಮ ವ್ಯರ್ಥ ಮಾಡಬಾರದು. ನಾಹಂ ದೇಹ ದೇಹೋ ಬಾಜಾಮಿ ಲೋಕೆ ಕಷ್ಟಾನ್ ಕಾಮಾನ್ ಅರ್ಹತೆ ವಿಪುಜಾಮಿ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ ಅನಂತಂ. ಏನರ್ಥ ಈಗ? ಮನುಷ್ಯ ಜನ್ಮ ಪಡೆದು ಇದು ಕಷ್ಟಾನ್ ಕಾಮಾನ್ ಅರ್ಹತೆ ಇವೆಲ್ಲ ಇಂದ್ರಿಯ ಭೋಗಕ್ಕ ವ್ಯರ್ಥ ಕಳಿಬಾರದು. ಮನುಷ್ಯ ಜನ್ಮ ಪಡೆದು ಹಂದಿ ನಾಯಿಗೆ ಸಿಗುವಂಥ ಸುಖಕ್ಕೆ ಬೆನ್ನು ಹತ್ತಬಾರದು. ಬಿಟ್ಟು ಗುಜಾಮಿ ಅಂದ್ರೆ ಏನ್ರಿ? ಮಲ ತಿನ್ನುವಂಥ ಯೋನಿ. ಇಂಗ್ಲೀಷ್ದಾಗ ಸ್ಟೂಲ್ ಈಟಿಂಗ್ ಆ್ಯನಿಮಲ್. ಸ್ಟೂಲ್ ಅಂದ್ರೆ ಹೊಲಸು, ಅದು ತಿನ್ನು ಯೋನಿ ಯಾರು? ಯಾವ? ಹಂದಿ, ನಾಯಿ. ಅಲ್ಲಿ ಆ ಜನ್ಮದಾಗ ತಿನ್ನುವುದು ಮಲ್ಕೊಂಡು ಏನು ತಿಂತದ? ತಿನ್ನುವುದು ಸುಖ ಸಿಗ್ಲಿಕ್ಕತ್ತದ. ಮಲ್ಕೊಳ್ಳೋದು, ಮೈಥುನ, ತನ್ನ ರಕ್ಷಣೆ ಮಾಡ್ಕೊಳ್ಳೋದು ನಡೆದ ಬಿಟ್ಟದ. ಮಾನವ ಜನ್ಮ ಪಡೆದ ಇಂಥ ಸುಖಕ್ಕೆ ಬೆನ್ನು ಹತ್ತಬೇಡ್ರಿ. ಕಷ್ಟಾನ ಕಾಮಾನ್ ಅರ್ಹತೆ ವಿಭುಜಾಮಿ. ಮತ್ತು ಯಾವ ಸುಖಕ್ಕೆ ಪ್ರಯತ್ನ ಮಾಡಬೇಕ? ತಪೋ ದಿವ್ಯಂ, ತಪಸ್ ಮಾಡಬೇಕು. ದಿವ್ಯವಾದಂಥ ತಪಸ್, ಹಿರಣ್ಯಕಶಿಪು ತಪಸ್ ಬೇಡ, ದಿವ್ಯವಾದಂಥ ತಪಸ್ ಮಾಡಿ ತಪೋ ದಿವ್ಯಂ ಪುತ್ರಕಾಯೇನ ಸತ್ವಂ. ಆಮೇಲೆ ಶುದ್ಧೇ ಯಸ್ಮಾತ್ ಬ್ರಹ್ಮ ಸೌಖ್ಯಂ. ಸ್ಪಿರಿಚುವಲ್ ಹ್ಯಾಪಿನೆಸ್, ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್ ಅನುಭವಿಸ್ಬೇಕಾಗ ಬ್ರಹ್ಮ ಸೌಖ್ಯಂ ಹೆಂಗಿರ್ತದ? ಅನಂತಂ. ಅನಂತ ಅಂದ್ರೆ ಎಂಡ್ಲೆಸ್. ಅಂತ ಎಂಡ್. ಅನಂತ ಅಂದ್ರೆ ಎಂಡ ಇಲ್ಲ. ಸ್ಪಿರಿಚುವಲ್ ಹ್ಯಾಪಿನೆಸ್ ಈಗ ಎಂಡ ಇಲ್ಲ. ಈಗ ಚೈತನ್ಯ ಮಹಾಪ್ರಭು ಅವರು ತಮ್ಮ ಶಿಕ್ಷಾಸ್ತ್ರದಲ್ಲಿ ಏನು ಹೇಳ್ತಾರೆ? ಆನಂದ ಆಂಬುದಿ ವರ್ಧನಂ. ಆನಂದ ಒಂದು ಆಂಬುದಿ ಸಾಗರ. ಎಂಥ ಸಾಗರದ ಇದು? ಆನಂದದ ಸಾಗರ. ವರ್ಧನಂ, ಬೆಳೀತಾ ಹೋಗ್ತದೆ. ಮತ್ತು ಯಾಕೆ ನಾವು ಅನುಭವಿಸ್ಬಾರ್ದು ಇದನ್ನು? ಅಲ್ಲ, ಯಾಕೆ ಅನುಭವಿಸ್ಬಾರ್ದು? ಇಂಥ ಚಲೋ ಜನ್ಮ ಮನುಷ್ಯ ಜನ್ಮ ಪಡೆದು ಅದು ಭಾರತ ದೇಶದಲ್ಲಿ ಎಲ್ಲ ಅನುಕೂಲ ಮಾಡಿಕೊಟ್ಟಾರ ಭಗವಂತ. ಈ ಬ್ರಹ್ಮ ಸೌಖ್ಯ ಅನುಭವಿಸ್ಬೇಕು. ಅದೇ ಟ್ರಾನ್ಸೆಂಡೆಂಟಲ್ ಹ್ಯಾಪಿನೆಸ್. ಅದು ಆಧ್ಯಾತ್ಮಿಕ ಭಗವಂತನ ಭಕ್ತಿ ಸೇವೆಯಲ್ಲಿ ಮಾತ್ರ ಅನುಭವ ಆಗ್ತದೆ. ಮತ್ತು ಅದರಲ್ಲಿ ಅದು ಬರುವುದಲ್ಲ. ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ಆನಂದ ಬರಲಿಕ್ಕೆ. ಇನ್ನೊಂದು ಉದಾಹರಣೆ ಟೈಮಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತೀನಿ. ವಿಮಾನದ ಏರೋಪ್ಲೇನ್ ಅದನ್ನು ಕಾರ್ ಜೊತೆ ವಾಪರಿಸ್ಬೋದು. ಇಲ್ಲ, ಏರ್ಪೋರ್ಟ್ನಲ್ಲಿ ರೌಂಡ್ ಹಾಕ್ಬೋದು. ದೊಡ್ಡದ ಏರ್ಪೋರ್ಟ್, ಅಲ್ಲೇ ಚಕ್ಕರ್ ಹೊಡಿತಾ. ಆ ವಿಮಾನಕ್ಕೆ ಗಾಳಿ ಅದ, ಕಾರ್ ಜೊತೆ ಓಡಾಡ್ತದ. ಆ ವಿಮಾನದ ಅರ್ಥ ಏನದ? ಹಾರ್ಲಿಕ್ಕೆ ಬರ್ತದೆ, ಟೇಕ್ ಆಫ್ ಆಗ್ತದೆ. ಇಲ್ಲಿಂದ ಬೆಂಗಳೂರು ಒಂದು ತಾಸ್ನಾಗ ಹೋಗ್ಬೋದು. ನಮ್ಮ ಕಾರ್ ಜೊತೆ ಹೊಡ್ಕೊಂಡು ಹೋದ್ರೆ ಮುಟ್ತೀವಿ, ಗೊತ್ತೇನು ಮತ್ತೆ ಆಟಾಡಿ ಬಂತು. ಈ ಉದಾಹರಣೆ ಯಾಕೆ ಕೊಡ್ಲಿಕ್ಕಂತೀನಿ? ನಾವು ಮನುಷ್ಯ ಜನ್ಮ ಪಡ್ತೀವಲ್ಲ, ಇದು ಒಂದು ವಿಮಾನ. ಇದನ್ನು ನಾವು ಹೆಂಗೆ ವಾಪರಿಸ್ಲಿಕ್ಕತ್ತೀವಿ? ಈಗ ಕಾರಿಗೆ ವಾಪರಿಸ್ಲಿಕ್ಕತ್ತೀವಿ. ಅರ್ಥ, ನಾಯಿ ಹಂದಿ ಏನು ಮಾಡ್ಲಿಕ್ಕತ್ತಾವ? ಅದು ಆ ಯೋನಿಯೊಳಗೆ ಓಡಾಡ್ಲಿಕ್ಕೆ ಬರ್ತದೆ. ಅದೇ ಸುಖ ಇದರ ಪ್ರಯತ್ನ ಮಾಡ್ತಾ ಇದೆ. ಅವು ಪ್ರಾಣಿ ಪಕ್ಷಿ ಎಲ್ಲ ಏನು ಮಾಡ್ಲಿಕ್ಕತ್ತಾವ? ಅದೇ ಮಾಡ್ಲಿಕ್ಕತ್ತೀವಿ ನಾವು. ಅಧ್ಯಾತ್ಮ ಕಡೆ ಏನದ? ಜೀರೋ. ಈ ರೀತಿ ಆಗ್ಬಾರ್ದು. ಇದು ಜನ್ಮ ದೇವರು ಕೊಟ್ಟ ನಮ್ಮ ಮನುಷ್ಯ ಜನ್ಮ. ಆ ಸ್ಪಿರಿಚುವಲ್ ಹ್ಯಾಪಿನೆಸ್ ಅದರ ಸಲುವಾಗಿ ಪ್ರಯತ್ನ. ಆಮೇಲೆ ಕೃಪಾ ಹೇಳ್ತಾರೆ, ವಿಮಾನದ ಹಾಗೆ ಬೇಕಲ್ಲ, ಫೇವರಬಲ್ ಗ್ರೌಂಡ್ ಅಂತಾರೆ. ಕೃಪಾ ಹೇಳ್ತಾರೆ, ಇಂಡಿಯಾ ಇಸ್ ಲೈಕ್ ದ ಏರ್ಪೋರ್ಟ್ ಅಂತ. ಭಾರತ ದೇಶ ಏನಿದೆ ಏರ್ಪೋರ್ಟ್ ಇದ್ದಂಗೆ ಅನ್ಲಿಕ್ಕಂತಾರೆ. ಇಲ್ಲಿ ವಿಮಾನ ಟೇಕ್ ಆಫ್ ಮಾಡ್ಕೊಳ್ಳಿಕ್ಕೆ ಇನ್ನೂ ಭಾಳ ಅನುಕೂಲ. ಬೇರೆ ದೇಶದಲ್ಲಿ ಇಷ್ಟು ಸೌಕರ್ಯ ಇಲ್ಲ, ನಮಗಿದ್ದಷ್ಟು. ಆಧ್ಯಾತ್ಮಿಕ ಪ್ರಗತಿ ಏನು ಬೇಕು ಎಲ್ಲ ಅನುಕೂಲ. ಅದಕ್ಕಾಗಿ ತಪ್ಪರದಲ್ಲಿ ಒಂದು ಸ್ವಲ್ಪ ಪಾಯಿಂಟ್ಸ್ ಅವ ನೋಡಿ ಹೇಳಿಲ್ಲ. ನಾಲೆಜ್ ಆಫ್ ದಿ ಅಬ್ಸಲ್ಯೂಟ್ ಈಸ್ ನಾಟ್ ಈಸಿಲಿ ಅಂಡರ್ಸ್ಟೂಡ್ ಬೈ ಆರ್ಡಿನರಿ ಲೆಸ್ ಇಂಟೆಲಿಜೆಂಟ್
ಮೆನ್. ದೇವರ ಬಗ್ಗೆ ತಿಳ್ಕೊಳ್ಳೋದು ಸರಳ ಇಲ್ಲ. 7ನೇ ಅಧ್ಯಾಯ ಗೀತೆಯಲ್ಲಿ 3ನೇ ಶ್ಲೋಕದಲ್ಲಿ ಏನು ಹೇಳ್ತಾನೆ? 7.3 ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನ ಕಶ್ಚಿತ್ ಮಾಂ ವೇದಿ ತತ್ವತಃ. ಸಾವಿರಾರು ಪುರುಷರಲ್ಲಿ ಕೆಲವರು ಮಾತ್ರ ಆಧ್ಯಾತ್ಮಿಕ ಕಡೆ ಬರ್ತಾರೆ. ಆಧ್ಯಾತ್ಮಿಕದಲ್ಲಿ ಬಂದವರು ಒಳಗೆ ಯಾರೋ ಕೆಲವರು ಸಿದ್ಧ ಆಗ್ತಾರೆ. ಸಿದ್ಧ ಆದವ್ರ ಒಳಗೆ ಯಾರೋ ಒಬ್ಬರು ನಾನು ತಿಳ್ಕೊಬೋದು ಅಂತ ಕೃಷ್ಣ ಹೇಳಿದ್ರು. ಅದಕ್ಕೆ ದೇವರ ಬಗ್ಗೆ ತಿಳ್ಕೊಳ್ಳೋದು ಸರಳ ಇಲ್ಲ. ಮುಂದೆ ಏನು ಮಾಡಬೇಕು ಮುಂದೆ? ಬಟ್ ದ ಸ್ಪಿರಿಚುವಲ್ ಮಾಸ್ಟರ್ ಇಸ್ ಕೈಂಡ್ ಇನಫ್ ಟು ದ ಡಿಸೈಪಲ್. However unintelligent the disciple may be, then by the grace, divine grace of the spiritual master, everything is revealed. ಎಂಥ ಘಟನೆಯಪ್ಪ ಅಂತ ಚಿಂತಿಲ್ಲ. ಉದಾಹರಣೆ, ನಂದ ಉದಾಹರಣೆ ಕೊಡಿ. ಸಹನ ಎಂದು ಓದ್ತಾ ಮಾಡ್ತಾನೆ, ಬರೇ ಆಟ ದಂಡೆ ಇಂಥದ್ರಾಗೆ ಇರೋದು. ನಮ್ಮ ಪುಸ್ತಕ ಹಿಡಿದ ಬಂದಿಲ್ಲ. ಅದು ಹೇಗೆ ಇವ್ರ ಕೃಪೆ ಏನು ಬಂತೋ ಗೊತ್ತಿಲ್ಲ. ಇಲ್ಲಿಗೆ ನಾವು ಎಲ್ಲಿರೋ ನನ್ನ ಬ್ಯಾಕ್ಗ್ರೌಂಡ್ ನೋಡಿದಂತೂ ಇಲ್ಲೇ ಚಕ್ಕೆ ಈಗೆಲ್ಲ ಇದು ಗುರುಗಳ ಕೃಪೆ ಇದೆ. ಇವತ್ತು ಇವನ್ನೆಲ್ಲ ತೆಗೆದ ಓದ್ತಾ ಇದ್ದೀವಿ, ಅಧ್ಯಯನ ಮಾಡ್ಲಿಕ್ಕತ್ತೀವಿ, ಚರ್ಚೆ ಮಾಡ್ಲಿಕ್ಕತ್ತೀವಿ. ಇದೆಲ್ಲ ಅವ್ರ ಅನುಗ್ರಹ ಇದೆ. ಅದಕ್ಕೆ ಏನು ಮಾಡ್ತಾರೆ? ಬಟ್ ದ ಸ್ಪಿರಿಚುವಲ್ ಮಾಸ್ಟರ್ ಇಸ್ ಕೈಂಡ್ ಇನಫ್ ಟು ದ ಡಿಸೈಪಲ್. ಹೌಎವರ್ ಅನ್ಇಂಟೆಲಿಜೆಂಟ್ ದ ಡಿಸೈಪಲ್ ಮೇ ಬಿ. Then by the grace, divine grace of the spiritual master, everything is revealed. ಇದು ದಿವ್ಯ ಜ್ಞಾನ. ಇದು ರಿವೀಲ್ಡ್ ಅಂದ್ರೆ ಏನರ್ಥ? ಒಳಗೆ ಪ್ರಕಾಶ. ದಿವ್ಯ ಜ್ಞಾನ ಹೃದಯ ಪ್ರಕಾಶಿತು ಹಾಕ್ತೀವಲ್ಲ, ಗುರುಪೂಜಾ ಮಾಡುವ ಎಲ್ಲಿಂದ ಬರ್ತದ? ಒಳಗೆ ಪ್ರಕಾಶ. ಹೊರಗಿಂದ ಬರುವುದಲ್ಲ. ಇದು ನಾವು ಯೋಗ್ಯ ಆದಮೇಲೆ ಒಳಗೆ ದಿವ್ಯ ಜ್ಞಾನ ಒಳಗೆ ಬರುತ್ತದೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಸೈತ್ಯತಾಯ ಅಂತಹ ಪ್ರಕಾಶಕ್ಕೆ ಮಹಾತ್ಮನಃ. ಪ್ರಕಾಶ ಬಂದರೆ ಏನಿದೆ? ಯಾರಿಗೆ ಗುರು ಮೇಲೆ, ಕೃಷ್ಣನ ಮೇಲೆ ಸಂಪೂರ್ಣ ವಿಶ್ವಾಸದ, ಅದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್, ಓನ್ಲಿ unto those great souls who have implicit faith both in Guru and Krishna are all the imports of the Vedas revealed. ರಿವೀಲ್ ಆಗ್ತದೆ ಒಳಗೆ, ಹೊರಗಿಂದ ಬರುವುದಲ್ಲ. ಇದು ಒಳಗೆ ರಿವೀಲ್ ಆಗ್ತದೆ. ಯಾವಾಗ? ಯೋಗ್ಯ ಆಗ್ತದೆ. ಗುರು ಮೇಲೆ, ಕೃಷ್ಣನ ಮೇಲೆ ಅಟಲ್ ವಿಶ್ವಾಸ ಬೇಕು. ಅವಾಗ ರಿವೀಲ್ ದಿವ್ಯ ಜ್ಞಾನ. ಅವಾಗ ಇನ್ನೊಂದು ಶ್ಲೋಕ ಗೀತೆಯಲ್ಲಿ 10ನೇ ಅಧ್ಯಾಯ 4 ಶ್ಲೋಕವನ್ನು 8, 9, 10, 11 4 ಶ್ಲೋಕಕ್ಕೆ ಏನಂತಾರೆ? ಚತುರ್ಶ್ಲೋಕಿ ಗೀತಾ 10.8 ಅಹಂ ಸರ್ವಸ್ಯ ಪ್ರಭೋ ಮತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುದ್ಧಭಾವ ಸಮನ್ವಿತ ಮಚ್ಚಿತ್ತ ಮುಕ್ತತಃ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ತೇಷಾಂ ಸತತಯುಕ್ತಾನ್ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿ ಯೋಗಮುತಂ ಯೇನ ಮಾಂ ಪ್ರಯಾಂತೆ ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮಿ ಆತ್ಮಭಾವಸ್ಥೋ ಜ್ಞಾನದೀಪೇನ ಭಾಸಿ. 8ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಎಲ್ಲ ನನ್ನಿಂದ ಬಂದದ್ದು. ಭೌತಿಕ ಆಗಲಿ, ಆಧ್ಯಾತ್ಮಿಕ ಆಗಲಿ, ಎಲ್ಲ ನನ್ನಿಂದ ಬಂದಿತ್ತು. ಎವ್ರಿಥಿಂಗ್. ಇದು ಯಾರು ಅರ್ಥ ಮಾಡ್ಕೊಂಡಾರೆ ಅವರು ನನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಇದು 8ನೇ ಶ್ಲೋಕ. 9ರಲ್ಲೇ ಶುದ್ಧ ಭಕ್ತರ ಲಕ್ಷಣ. ಯಾವಾಗಲೂ ಅವ್ರ ಮನಸ್ಸೇನೇ ಇರ್ತದೆ? ಮಚ್ಚಿತ್ತ ಮದ್ಗತಃ ಪ್ರಾಣ. ಭಗವಂತನಲ್ಲೇ ತಮ್ಮ ಮನಸ್ಸಿರ್ತಾರೆ. ಪ್ರಾಣನ ಭಗವಂತನ ಸೇವೆ ಕರ್ಮನೆ ಮಾಡಿಬಿಡ್ತಾರೆ. ಯಾರು ಕೂಡಿದ್ರೆ ಸ್ಪಿರಿಚುವಲ್ ಟಾಪಿಕ್ ಡಿಸ್ಕಸ್ ಮಾಡ್ತಾರೆ, ಎನ್ಲೈಟನಿಂಗ್ ಮನನದ. ಆಮೇಲೆ 10ನೇ ಶ್ಲೋಕದಲ್ಲಿ ತೇಷಾಂ ಸತತಯುಕ್ತ, ಯಾರು ಸತತ ಭಕ್ತಿ ಸೇವೆಯಲ್ಲಿ ಕೊಡುತ್ತಾರೆ. ಒಂದು. ಎರಡನೇದು ನಾವೇನು ಸೇವೆ ಮಾಡ್ತೀವಿ? ಪ್ರೀತಿಯಿಂದ ಮಾಡಬೇಕು. ಪ್ರೀತಿನ ಇಲ್ಲಂದ್ರೆ ಸತತ ಒಂದು ಪಾಯಿಂಟ್ ಅದ. ಎರಡನೇದ ಪ್ರೀತಿಯಿಂದ ಮಾಡ್ತಾ ಇರಬೇಕು.
ಇಂಥವರಿಗೆ ಮಾತ್ರ ಕೃಪಾ ಬರ್ದಾರಲ್ಲಿ, ಇಂಥವರಿಗೆ ಮಾತ್ರ ರಿಸರ್ವೇಷನ್. ಯಾರಿಗೆ? ಯಾರು ಸತತ ಭಕ್ತಿ ಸೇವೆಯಲ್ಲಿ ತೊಡಗ್ತಾರ, ಪ್ರೀತಿಯಿಂದ ಮಾಡ್ತಾ ಇದ್ದಾರ, ಅವರಿಗೆ ಮಾತ್ರ ಕೃಷ್ಣ ಕೊಡ್ತಾನೆ. ಏನು ಕೊಡ್ತಾನ? ದದಾಮಿ ಬುದ್ಧಿ, ವಿಶೇಷ ಬುದ್ಧಿ ಕೊಡ್ತಾನೆ. ಎಂಥ ಬುದ್ಧಿ ಅದ? ಏನಮಾಮುಪಯ ಅಂತಿದೆ, ಅವ್ರ ಕಡೆ ವಾಪಸ್ ಹೋಗಿ ಬುದ್ಧಿ ಕೊಡ್ತಾನೆ. ಬಾಕಿಯವರಿಗೆಲ್ಲ ಕಳ್ಳತನ ಹೆಂಗೆ ಮಾಡಬೇಕು, ಸುಳ್ಳು ಹೆಂಗೆ ಹೇಳಬೇಕು, ವ್ಯಾಪಾರ ಹೆಂಗೆ ಮಾಡಬೇಕು, ಮೋಸ ಹೆಂಗೆ ಮಾಡಬೇಕು, ಕಪ್ಪು ಹೆಂಗೆ ಹಾಕ್ಬೇಕು, ಇಲೆಕ್ಷನ್ ಹೆಂಗೆ ಆರಿಸಿ ಬರಬೇಕು, ಎಲ್ಲ ಜನರಲ್ ಕ್ಯಾಟಗರಿ ಒಳಗೆ ಬಂದುಬಿಡ್ತಾರೆ. ಎಲ್ಲರೂ ಅವ್ರವ್ರಿಗೆ ಹೆಂಗೆ ಬೇಕಾಗೆಲ್ಲ ಹಾಕ್ಕೊಡ್ಲಿಕ್ಕೆ ಕೊಡ್ತಾರೆ. ಈ ಬುದ್ಧಿ ಮಾತ್ರ ಯಾರಿಗೆ ಕೊಡ್ತಾನ? ಸತತ ಭಕ್ತಿ ಸೇವೆಯಲ್ಲಿ ಯಾರು ಪ್ರೀತಿಯಿಂದ ಮಾಡಲಿಕ್ಕೆ ಅವ್ರಿಗೆ ಮಾತ್ರ ಮೋಕ್ಷಕ್ಕೆ ಹೆಂಗೆ ಪಡ್ಕೋಬೇಕು ಬುದ್ಧಿ, ಆ ಬುದ್ಧಿ ಕೊಡ್ತಾನೆ. ಮತ್ತು ಲಾಸ್ಟ್ ವರ್ಸ್ ಅಷ್ಟು ಹೇಳ್ಬಿಡ್ತೀನಿ. ಅದು 11ನೇ ಶ್ಲೋಕ. ತೇಷಾಂ ಇವಾನ್ ಅಪಾರ್ಥ, ಇಂಥವ್ರ ಮೇಲೆ ನನ್ನ ವಿಶೇಷ ಕೃಪಾ ಕೊಡಲಿ. ಇವಾನು ಕಂಪಾರ್ಥ, ಶೋಯಿಂಗ್ ಸ್ಪೆಷಲ್ ಮರ್ಸಿ. ಅಹಂ ಅಜ್ಞಾನಜಂ ತಮಃ, ನಾನು ಇದು ನಾಶಯಾಮಿ ಆತ್ಮಭಾವಸ್ಸು, ಅಜ್ಞಾನ ಎಲ್ಲ ನಾಶ ಮಾಡಿಬಿಡ್ತೀನಿ ಅಲ್ಲಿಗತ್ತ. ಒಳಗೆ ಬಿಡ್ತಾನೆ ಪರಮಾತ್ಮ, ನಾನು ಆ ಅಜ್ಞಾನವನ್ನು ನಾಶ ಮಾಡಿಬಿಡ್ತೀನಿ. ಹೇಗೆ? ಜ್ಞಾನ ದೀಪೇನ ಭಾಸ, ಜ್ಞಾನ ಒಳಗೆ ಕೊಡ್ತೀನಿ ನಾವು. ಆ ಜ್ಞಾನದಿಂದ ಅಜ್ಞಾನ ಎಲ್ಲ ನಾಶ ಮಾಡಿ ಬೆಳಗ್ಗೆ ಬಂದ ಕೂಡ ಏನಾಗ್ತದೆ? ದೀಪ ಹಚ್ಚಿದ ಕೂಡ ಕತ್ತಿ ದೂರ ಆಗಿದೆ. ಹಂಗೆ ಜ್ಞಾನ ದೀಪ ಒಳಗಡೆ ಬಂದು ಎಲ್ಲ ಅಜ್ಞಾನ ದೂರ ಆಗಿದೆ. ಅದಕ್ಕೆ ಗುರುಗಳು ಅನುಗ್ರಹ ಬೇಕಿದ್ದಕ್ಕೆಲ್ಲ. ಅದಕ್ಕೆ ಪ್ರಭುಪಾದ ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳೋರಲ್ಲಿ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳಿದ್ರು, ಯಸ್ಯ ಪ್ರಸಾದ ಭಗವತ್ ಪ್ರಸಾದ, ಯಸ್ಯ ಪ್ರಸಾದ ನ ಗತಿ. ಗುರು ಪ್ರಸನ್ನ ಆಗಿದ್ರೆ ಕೃಷ್ಣ ಪ್ರಸನ್ನ ಆಗ್ತಾನೆ. ಗುರು ಪ್ರಸನ್ನ ಆಗಿಲ್ಲ ಅಂದ್ರೆ, ಇದಕ್ಕೂ ಒಂದು ಉದಾಹರಣೆ ಪ್ರಭುಪಾದ ಕೊಟ್ಟಿತ್ತು. ದೊಡ್ಡ ಕಂಪನಿ ಅದ, ಮಾರುತಿ ಉದ್ಯೋಗ. ಆ ಹೆಸರು ಎದಕ್ಕೆ ಹೋಗ್ತೀನಿ? ಮಾರುತಿ ಹೆಸರು ಮಾರುತಿ ಉದ್ಯೋಗ. ಸಾವಿರಾರು ಮಂದಿ ವರ್ಕರ್ಸ್ ಇರ್ತಾರೆ. ಆ ಕಂಪನಿಯೊಳಗೆ ಯಾರು ಚೇರ್ಮನ್ ಇರ್ತಾರೆ, ಆ ವರ್ಕರಿಗೆ ಚೇರ್ಮನ್ಗೆ ಏನು ಕನೆಕ್ಷನ್ ಅದ? ಚೇರ್ಮನ್ ಯಾರು, ವರ್ಕರ್ ಕೆಲಸ ಮಾಡ್ತಾನೆ ಅಂತ ಗೊತ್ತಿಲ್ಲ. ದೊಡ್ಡ ಕಂಪನಿ, ಸಾವಿರಾರು ಮಂದಿ ಕರ್ಮಚಾರಿ ವರ್ಕರ್ಸ್. ಆ ವರ್ಕರ್ ಮೇಲೆ ಒಬ್ಬರು ಸೂಪರ್ವೈಸರ್, ವರ್ಕ್ಸ್ ಮ್ಯಾನೇಜರ್ ಯಾರು ಇರ್ತಾರೆ. ಅವ ಅಲ್ಲಿ ಆ ಕೆಲಸ ಮಾಡೋ ಮೇಲೆ ವರ್ಕ್ಸ್ ಮ್ಯಾನೇಜರ್ ಸೂಪರ್ವೈಸರ್ ಪ್ರಸನ್ನ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ರಿಪೋರ್ಟ್ ಹೋಗ್ತದೆ. ಪ್ರಮೋಷನ್ ಎಲ್ಲ, ಇನ್ಕ್ರಿಮೆಂಟ್, ಪ್ರಮೋಷನ್ ಎಲ್ಲ ಬರ್ತದೆ. ಇದು ಉದಾಹರಣೆ ಬಂದಿದೆ ಪ್ರಭುಪಾದ ಅವ್ರಿಗೆ. ಅದರಂಗೆ ನಮ್ಮ ಮ್ಯಾಲಿನ ಅಧಿಕಾರಿ ಯಾರಿರ್ತಾರೆ, ಗುರು, ಅವರು ಪ್ರಸನ್ನ ಆಗ್ಲಿಕ್ಕಂದ್ರೆ ಆಟೋಮೆಟಿಕ್ಲಿ ಕೃಷ್ಣ ಪ್ರಸನ್ನ. ಡೈರೆಕ್ಟ್ ಕೃಷ್ಣನ ಪ್ರಸನ್ನ ಮಾಡ್ತೀನಿ ಆಗೋದಿಲ್ಲ. ಗ್ರಂಥ ಶ್ರೀ ಭಾಗವತಂ ಪ್ರಭುಪಾದ